Hello, hello, and welcome. First of all, to my show. It's the 26th episode, and well, I have a special guest, and I will get her on very soon. Trying to contact her right now. Hi, guys. Hello, 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 hello. And today's guest is a musical one, as I said previously. And she is going to be coming on my show right now. I am just going to send her the link and I'll get back to you guys. Yeah, she's joined. Hello. Let me introduce my guest today. Once she is here, I would like to do it in front of her, so that's why. Namaskara, ma'am. ಹಲೋ ನಮಸ್ತೆ ಅಖಿಲ್. ಹೇಗಿದ್ದೀರಿ? ಎಲ್ಲರೂ ಹೇಗಿದ್ದೀವೋ ಹಾಗೆ ಇದ್ದೀನಿ. ನಾನು ಮನೆಯಲ್ಲಿದ್ದೀನಿ. ಹೌದು. ಹೇಗ್ ನಡೀತದೆ ಮ್ಯಾಮ್? 4 ತಿಂಗಳಾಯ್ತು. ಹೇಗ್ ನಡೀತದೆ ಕೆಲಸ ಎಲ್ಲ ಮನೆಯಿಂದಾನೇ ಮಾಡ್ತಿದ್ದೀರಾ? ಕೆಲ್ಸ ಸ್ವಲ್ಪ ಕಷ್ಟ ಫುಲ್ ಮನೇಲಿ ಮಾಡಕ್ಕೆ. ಬಟ್ ಐ ನೋಟಿಸ್ ದಟ್ ಐ ಬಿಕಮ್ ಬಿಸಿಯರ್ ದೆನ್ ಐ ವಾಸ್ ಅರ್ಲಿಯರ್. ಯಾಕೆಂದ್ರೆ ನಾವೆಲ್ಲ ವಿ ಆರ್ ಆಲ್ ಡೂಯಿಂಗ್ ಅ ಲಾಟ್ ಆಫ್ ವರ್ಕ್ ಎಟ್ ಹೋಮ್ ಅಲ್ವಾ. ನಾವು ಐ ಥಿಂಕ್ ಆಲ್ ಆಫ್ ಅಸ್ ನಮ್ಮ ಪ್ರೊಫೆಷನಲ್ ಕೆಲ್ಸಾನು ಮನೇಲೆ ಮಾಡ್ತಾ ಇದೀವಿ, ಮನೆ ಕೆಲ್ಸಾನು ಎಲ್ಲ ನಾವೇ ಮಾಡ್ಕೋತಾ ಇದೀವಿ. ಸೊ ಕೆಲ್ಸ ಜಾಸ್ತಿ ಆಗ್ಬಿಟ್ಟಿದೆ. ಕೆಲ್ಸ ಹೌದು ಮ್ಯಾಮ್. ನೀವ್ ಹೇಳ್ದಂಗೆ ಪ್ರೊಫೆಷನಲ್ ಕೆಲ್ಸನು ಮನೆಯಲ್ಲೇ ಕುತ್ಕೊಂಡು ಮಾಡುವುದು ಒಂದು ಡಿಫ್ರೆಂಟ್ ಆಂಬಿಯನ್ಸ್ ಅನ್ಸುತ್ತೆ ನಮ್ಗೆ, ನಾವ್ ಯೂಸ್ ಟು ಆಗೋದಕ್ಕೆ. ಸೊ ನೀವು ಆಸ್ ಅ ಸಿಂಗರ್ ಆಗಿರೋದ್ರಿಂದ ಹೇಗೆ ನಿಮ್ಮ ರೆಕಾರ್ಡಿಂಗ್ಸ್ ಇರುತ್ತೆ ಅಥವಾ ಶೋಸ್ ಇರುತ್ತೆ ಎಲ್ಲ ಇವಾಗ ಆನ್ಲೈನ್ ನಡೀತಿದ್ಯಾ, ಹೇಗ್ ನಡೀತದೆ? ಸಾರಿ ವಾಟ್? ಕೇಳಿಸ್ತಿದ್ಯಾ ಮ್ಯಾಮ್? ಯಾ 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 ನಿಮ್ದು ರೆಕಾರ್ಡಿಂಗ್ಸ್ ಇರುತ್ತೆ ಅಥವಾ ಶೋಸ್ ಇರುತ್ತೆ, ಇಟ್ ವಾಸ್ ಆಲ್ ಸ್ಟೇಜ್ ಇವೆಂಟ್ಸ್ ಅಥವಾ ಆನ್ ಫ್ಲೋರ್ ಇವೆಂಟ್ಸ್ ಇತ್ತು. ಬಟ್ ಇವಾಗ ಹೇಗ್ ನಡೀತದೆ? ಎಲ್ಲ ಆನ್ಲೈನ್ ಶಿಫ್ಟ್ ಆಗಿದ್ಯಾ ಅಥವಾ ಹೌ ಹೌ ಯು ಮ್ಯಾನೇಜ್ ಇಟ್? ಶೋಸ್ ಎಲ್ಲ ಕ್ಯಾನ್ಸಲ್ ಆಗೋಯ್ತು. ವಾಟ್ ಎವರ್ ಶೋಸ್ ವಿ ಹ್ಯಾಡ್, ಆಕ್ಚುಲಿ ಫಸ್ಟ್ 15 days ಕ್ಯಾನ್ಸಲ್ ಆಯ್ತು. ದೆನ್ ವಿ ಥಾಟ್ ಓಕೆ 1 month ಆದ್ಮೇಲೆ ಇಟ್ ವಿಲ್ ರಿಸ್ಯೂಮ್ ಅಂತ. ಸೊ ದೋಸ್ ಆರ್ಗನೈಸರ್ಸ್ had not gotten in touch, hoping that it would not be cancelled anta. But as the days progressed, we realized that at least for the next 6 months antu we can't do live shows. That is though very clear now for all of us. So hange ella shows cancel ಆಗ್ತಾ ಬಂತು. ರೆಕಾರ್ಡಿಂಗ್ಸ್ ಇನಿಷಿಯಲಿ ನಾನು ಒಂದು 2-3 ರೆಕಾರ್ಡಿಂಗ್ ಹೋದೆ ನಾನು ಸ್ಟುಡಿಯೋಗೆ. ಬಟ್ ದೆನ್ ಐ ಆಲ್ಸೋ ಗಾಟ್ ಅ ವೆರಿ ಒಂಥರ ನಂಗೂ ಸ್ವಲ್ಪ I got scared, and they also were very skeptical what to do anta. So recordings hogod nilsbittide. But I record at home, so I'm recording at home whatever I can. ಒಂದು ಚಿಕ್ಕ ಹೋಮ್ ಸೆಟಪ್ ತರ ಮಾಡ್ಕೊಂಡಿದ್ದೀನಿ. I'm trying to do some work from home. But it's also that ಏನಾಗ್ಬಿಡುತ್ತೆ ಅಂದ್ರೆ ಮನೇಲಿ we are not the only person at home. So everybody is working from home, everybody in the house. So you will also have to schedule your time that you need. Exactly. Because family time ಬರುತ್ತೆ, ಪ್ರೊಫೆಷನಲ್ ಟೈಮ್ ಅಂತ ಸೆಟ್ ಮಾಡ್ಕೋಬೇಕಾಗತ್ತೆ. Yeah. ಹೇಗ್ ಮ್ಯಾನೇಜ್ ಮಾಡ್ತಿದ್ದೀರಾ ಮ್ಯಾಮ್? ಪರ್ಸನಲ್ ಅಂಡ್ ಪ್ರೊಫೆಷನಲ್ ಲೈಫ್ ಇವಾಗ ಎರಡನ್ನೂ ಫ್ರಮ್ ದ ಸೇಮ್ ಪ್ಲೇಸ್ ನೀವು ಮ್ಯಾನೇಜ್ ಮಾಡ್ಬೇಕು. ಸೊ ಅದು ಹೇಗ್ ನಡೀತದೆ? ಆಕ್ಚುಲಿ ಏನಂದ್ರೆ, ಫಾರ್ಚುನೇಟ್ಲಿ ಫಾರ್ ಮೀ ಎವ್ರಿಬಡಿ ಇನ್ ಮೈ ಹೌಸ್ ಒಂದ್ ರೀತಿಯಲ್ಲಿ ದೇ ಆರ್ ಆಲ್ ಕನೆಕ್ಟೆಡ್ ಟು ದಿ ಆರ್ಟ್ಸ್. ಅಂಡ್ Kirtana is saying hello. We're seeing you from the farm. Hi Kirtana. We are all connected to the arts. Ondalla ond reeti we are all doing something in the arts. So
it's not like I have to disconnect from my family and then do my work. ನಾನ್ ಕೆಲ್ಸ ಮಾಡ್ತಾ Right. ನನ್ ಫ್ಯಾಮಿಲಿ ಜೊತೆನೂ ಇರ್ಬೋದು. ನಾನ್ ಹಾಡ್ ಹೇಳ್ಬೇಕಂದ್ರೆ ನಾನ್ ಎಲ್ಲಾರು ಕೂತಿರ್ಬೇಕಾದ್ರೆ ನನ್ ಪಾಡಿಗೆ ನಾನ್ ಹಾಡ್ಕೋತಾ ಇರ್ಬೋದು, ರಿಯಾಜ್ ಮಾಡೋ ಹಾಗಿದ್ರೆ. Or if I have to discuss something, I can discuss it with my mother, my family, my sister, everybody, whoever we all are, we all have the same interests. ಹಾಗಾಗಿ Yes. it's not a huge pressure ನನ್ಗೆ. ನಾನು I have to cut myself from my family and then find some space and then I have to do my work ಅಂತ ಆ ತರ ಇಲ್ಲ. Thankfully for me, I'm lucky that Right. everyone, all of us are in similar kind of fields and we have similar interests. So I don't have to really struggle to find the moments that ಅಯ್ಯೋ ನನ್ ತಲೆ ಕೆಡ್ತಾ ಇದೆ, ಆ ತರ ಏನಾಗಿಲ್ಲ ನಂಗೆ. I'm quite comfortable. ಐ ಥಿಂಕ್ ಅದು ಒಳ್ಳೇದು ಮ್ಯಾಮ್, ಬಿಕಾಸ್ ಈಗ ಅಟ್ಮಾಸ್ಫಿಯರ್ ಅಲ್ಲಿ ಇಷ್ಟೊಂದು ತಿಂಗ್ಳುಗಟ್ಲೆ ಮನೆಯಲ್ಲೇ ಇರೋದು, ಅಂಡ್ ಇಫ್ ವಿ ಡೋಂಟ್ ಹ್ಯಾವ್ ಅ ಗುಡ್ ಅಟ್ಮಾಸ್ಫಿಯರ್ ಅದು ಕಷ್ಟ ಆಗ್ತಾ ಹೋಗುತ್ತೆ. ಬಟ್ ನೀವ್ ಹೇಳ್ದಂಗೆ ಇಟ್ ಸೀಮ್ಸ್ ಪ್ರಿಟಿ ಗುಡ್. ಸೊ ಮ್ಯಾಮ್, ನೀವು ಶುರು ಮಾಡಿದ್ದು ಸಂಗೀತದ ಕ್ಷೇತ್ರದಲ್ಲಿ ಹಿಂದೂಸ್ತಾನಿ ಅಂತ ನಾನು ಓದಿರೋ ಪ್ರಕಾರ, ಹಿಂದೂಸ್ತಾನಿ ಸಂಗೀತದಿಂದ ಅದಾದ್ಮೇಲೆ ನೀವು ಸುಗಮ ಸಂಗೀತಕ್ಕೆ ಶಿಫ್ಟ್ ಆಗ್ತೀರಿ, ಅಥವಾ ಹೌ ವಾಸ್ ಇಟ್? ಅದ್ ಹೇಗ್ ಶುರು ಆಯ್ತು ಮ್ಯೂಸಿಕಲ್ ಜರ್ನಿ? I was in Goa. I was growing up in Goa. ಆಮೇಲೆ ನಾನು ಏನಂತಾರೆ, my mother used to learn music, Hindustani classical. So ನನ್ನ ತಂಗಿ, my sister and I, we used to go with her to the classes, music classes. And we just started learning from the same Guruji. We also started learning Hindustani music. I was very young. I was maybe 4 years old. ಅವಾಗಿಂದ ನಾನು ಹಿಂದೂಸ್ತಾನಿ ಮ್ಯೂಸಿಕ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಅಂಡ್ ವಿ ವರ್ ಇನ್ ಗೋವಾ. ಸೊ I didn't even know how to speak ಕನ್ನಡ. ನಂಗೆ ಕನ್ನಡ ಮಾತಾಡೋಕ್ಕೂ ಬರ್ತಿರ್ಲಿಲ್ಲ. ಬರ್ತಿತ್ತು ಬಟ್ ನಾಟ್ ವೆರಿ ವೆಲ್. ಯು ನೋ ಹೌ ಇಟ್ ಇಸ್, ನೋ, ಇಫ್ ಯುವರ್ ಸ್ಕೂಲ್ ಫ್ರೆಂಡ್ಸ್ ಅಂಡ್ ಎವ್ರಿಬಡಿ ಸ್ಪೀಕ್ ಅ ಡಿಫ್ರೆಂಟ್ ಲ್ಯಾಂಗ್ವೇಜ್, ಮನೇಲಿ ಈ ಲ್ಯಾಂಗ್ವೇಜ್ ಮಾತಾಡಿದ್ರು ಯು ವಿಲ್ ಹ್ಯಾವ್ more affinity to what your peer group is more ಇದು. ಸೊ ನಾನು ಕನ್ನಡ ಒಳ್ಳೆ ಕನ್ನಡ ಬರ್ದೇ ಇರೋರ್ ತರ ಮಾತಾಡ್ತಾ ಇದ್ದೆ ನಾನು. ಆಮೇಲೆ ನಾವು ಬೆಂಗಳೂರಿಗೆ ಶಿಫ್ಟ್ ಆದ್ವಿ. ಅಂಡ್ ಬಿಕಾಸ್ ಮೈ ಫಾದರ್ ವಾಸ್ ಟ್ರಾನ್ಸ್ಫರ್ಡ್ ಬ್ಯಾಕ್ ಟು ಬ್ಯಾಂಗ್ಳೂರ್, he was working with a private company. And then all my school ಅಲ್ಲಿ ಕನ್ನಡ ಲ್ಯಾಂಗ್ವೇಜ್ ಇತ್ತು, ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ತಗೊಂಡ್ವಿ. ಆಮೇಲೆ that's how I started speaking ಕನ್ನಡ also. ಆಮೇಲೆ ನಾನು ನಾಟಕಗಳಲ್ಲಿ ಆಕ್ಟ್ ಮಾಡ್ತಾ ಇದ್ದೆ, ಹಾಡು ಹೇಳ್ತಾ ಇದ್ದೆ ನಾಟಕಗಳಲ್ಲಿ. ಸೊ there was a play that I was a part of, ಅಂತಿಗೊನೆ ಅಂತ ಕನ್ನಡದಲ್ಲಿ, ಆಂಟಿಗೊನಿ ಪ್ಲೇ ಇದೆಯಲ್ಲ, ಅದ್ರದ್ದು ಕನ್ನಡ ಟ್ರಾನ್ಸ್ಲೇಷನ್ ಮಾಡಿಸಿದ್ರು ಸುರೇಶ್ ಆನ್ಗಳ್ಳಿ ಅಂತ. ಈಸ್ ಅ ವೆರಿ ವೆರಿ ಫೇಮಸ್ ಥಿಯೇಟರ್ ಡೈರೆಕ್ಟರ್. ಅವ್ರು ಮಾಡಿಸ್ತಾ ಇದ್ರು ಅಂತಿಗೊನೆ ನಾಟಕ. ನಾನು ಐ ವಾಸ್ ಇನ್ ದ ಕೊರಸ್, ಮೇಳ. ಸೊ ದ ಗ್ರೀಕ್ ಕೊರಸ್ ಅಂತಾರಲ್ಲ, ಅದ್ರಲ್ಲಿದ್ದೆ ನಾನು. ಸೊ ಐ ವಾಸ್ ಸಿಂಗಿಂಗ್ ಅಂಡ್ ನಾನು ಕಾಸ್ಟ್ಯೂಮ್ ಹಾಕೊಂಡು ನಿಂತ್ಕೊಂಡು ಗ್ರೀಕ್ ಕೊರಸ್ ಅಲ್ಲಿ ಹಾಡ್ತಾ ಇದ್ದೆ. ಅಂಡ್ ರಾಜು ಅನಂತ್ ಸ್ವಾಮಿ ಅವರು, he had come to play the harmonium for that production. ಸೊ ಅವ್ರು ನನ್ನನ್ನ ಆ ಪ್ರೊಡಕ್ಷನ್ ಅಲ್ಲಿ ನೋಡ್ಬಿಟ್ಟು he said, you have a very good voice and you have a very good musical ಇದು ಇದೆ ನಿಂಗೆ, you come and learn from my father ಅಂತ ಅವ್ರು ಕರ್ಕೊಂಡು ಹೋಗಿ ನನ್ಗೆ ಮೈಸೂರು ಅನಂತ್ ಸ್ವಾಮಿ ಅವ್ರ ಹತ್ರ ಪಾಠಕ್ಕೆ ಸೇರಿಸಿದ್ರು. ಸೊ ನಾನು ಅಲ್ಲಿ ಐ ಸ್ಟಾರ್ಟೆಡ್ ಲರ್ನಿಂಗ್ ಫ್ರಮ್ ಮೈಸೂರು ಅನಂತ್ ಸ್ವಾಮಿ ಭಾವಗೀತೆ. ದಟ್ಸ್ ಹೌ ನನ್ಗೆ ಅದಕ್ಕೆ ಮುಂಚೆ ಭಾವಗೀತೆ ಅಂದ್ರೆ ಏನು ಅಂತಾನು ಗೊತ್ತಿರ್ಲಿಲ್ಲ. ಸೊ ಐ ಸ್ಟಾರ್ಟೆಡ್ ಲರ್ನಿಂಗ್ ಫ್ರಮ್ ದೆಮ್. ಸೊ ಹೇಗಿತ್ತು ಮ್ಯಾಮ್ ಆ ಒಂದು ಸ್ಟಾರ್ಟಿಂಗ್ ಇನಿಷಿಯಲ್ ಫೇಸಸ್, ಕಲಿಯೋ ಫೇಸಸ್ ಇತ್ತಲ್ಲ? ಐ ಥಿಂಕ್ ವಾಯ್ಸ್ ಟ್ರೈನಿಂಗ್ ಆಗಿರ್ಬೋದು, ಅಥವಾ ನಿಮ್ಮ ತಾಳ ಆಗಿರ್ಬೋದು, ಅಥವಾ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಮ್ಯೂಸಿಕ್, ಅದನ್ನ ಹೇಗೆ, ಎಷ್ಟು ವರ್ಷಗಳು ಅಥವಾ ಯಾವ ರೀತಿನಲ್ಲಿ ನೀವು ಅಭ್ಯಾಸ ಮಾಡ್ಕೊಂಡ್ರಿ? See, I had learned classical. I was learning classical, so I understood music. So that was not a problem. Tala also, because if you learn classical music, you have an understanding of rhythm. What was very good in Bhavagite, the important thing, and ಯಾವ್ದ್ರ ಮೇಲೆ ಫೋಕಸ್ ಮಾಡ್ತೀವಿ ಅಂದ್ರೆ ಸಾಹಿತ್ಯದ ಬಗ್ಗೆ, ಲಿಟ್ರೇಚರ್, ಪೋಯಿಟ್ರಿ. ಸೊ ಅದರ ಕನ್ನಡ ಪೋಯಿಟ್ರಿ ನನ್ಗೇನು, ಐ ಹ್ಯಾಡ್ ನೋ ಐಡಿಯಾ. ಅಂಡ್ ಒನ್ಸ್ ಐ ಸ್ಟಾರ್ಟೆಡ್ ಸಿಂಗಿಂಗ್ ಭಾವಗೀತೆ, ಕನ್ನಡ ಪೋಯಿಟ್ರಿ, ನನ್ಗೆ ಬೇರೆ ಬೇರೆ ಕವಿಗಳ ಪರಿಚಯ ಆಯ್ತು. ಸೊ ದಟ್ ವಾಸ್ ವೆರಿ ವೆರಿ ಎನ್ರಿಚಿಂಗ್.
ಕುವೆಂಪು, ಬೇಂದ್ರೆ, ಅಡಿಗ, ನರಸಿಂಹಸ್ವಾಮಿ, ನಿಸಾರ್ ಅಹ್ಮದ್, ಜಿ ಎಸ್ ಶಿವರುದ್ರಪ್ಪ, ಬಸವಣ್ಣ, ಪುರಂದರದಾಸ, ಇವರೆಲ್ಲರ ಪರಿಚಯ ನನಗೆ ಥ್ರೂ ಸುಗಮ ಸಂಗೀತ ಆಗಿತ್ತು. ಸೊ ದಟ್ ವಾಸ್ ಅ ವೆರಿ ವೆರಿ ಏನಂತಾರೆ, ಇಟ್ ವಾಸ್ ಅ ಗ್ರೇಟ್ ಲರ್ನಿಂಗ್ ಅಂಡ್ ಇಟ್ ಸ್ಟಿಲ್ ಇಸ್ ಅ ಗ್ರೇಟ್ ಲರ್ನಿಂಗ್ ಇದು ಫಾರ್ ಮೀ ಬಿಕಾಸ್ ಆಫ್ ಸುಗಮ ಸಂಗೀತ. ಮ್ಯಾಮ್, ಸುಗಮ ಸಂಗೀತ ಅಂದಾಗ ನೆನಪಿಗೆ ಬರೋ ಐ ಥಿಂಕ್ ಒನ್ ಆಫ್ ದ ಪ್ರಾಮಿನೆಂಟ್ ಹೆಸರುಗಳು ಅಶ್ವಥ್ ಅವರು. ನೀವು ಅವ್ರ ಜೊತೆ ತುಂಬಾ ಕೆಲಸ ಮಾಡಿದ್ದೀರಾ, ಅವ್ರ ಜೊತೆ ಹಾಡಿದ್ದೀರಾ. ಸೊ ಅಶ್ವಥ್ ಸರ್ ಇಂದ ನೀವೊಂದು ಫಸ್ಟ್ ಮೀಟ್ ಆಗಿದ್ಯಲ್ಲಿ ನಿಮ್ಮ ಒಡನಾಟ ಅವ್ರ ಜೊತೆ ಹೇಗಿತ್ತು? ಅಶ್ವಥ್ ಅವ್ರನ್ನ ನಾನು ಯಾವಾಗ ಮೀಟ್ ಮಾಡಿದ್ದು ಐ ಡೋಂಟ್ ರಿಮೆಂಬರ್ ಆಕ್ಚುಲಿ, ಬಿಕಾಸ್ ಇಲ್ಲಿ ಅಲ್ಲಿ ಐ ಮೀನ್ ಐ ಥಿಂಕ್ ಐ ಹ್ಯಾಡ್ ಸೀನ್ ಹಿಮ್ ಇನ್ ಕಾನ್ಸರ್ಟ್ಸ್ ಇಲ್ಲಿ ಅಲ್ಲಿ. ಅಂಡ್ ಅವಾಗ ಸುಗಮ್ ಸಂಗೀತದಲ್ಲಿ ದೇ ಯೂಸ್ ಟು ಡೂ ದಿಸ್ ಸೀರೀಸ್ ಆಫ್ ಕಾನ್ಸರ್ಟ್ಸ್ ಕಾಲ್ಡ್ ಧ್ವನಿ ಅಂತ ಒಂದು ಮಾಡ್ತಾ ಇದ್ರು. ಅಂಡ್ ಆಲ್ ದ ಸಿಂಗರ್ಸ್ ಯೂಸ್ ಟು ಬಿ ಇನ್ವೈಟೆಡ್ ರವೀಂದ್ರ ಕಲಾಕ್ಷೇತ್ರನಲ್ಲಿ. ಅಂಡ್ ಧ್ವನಿ ಅಂತ ಸುಗಮ ಸಂಗೀತ ಅಂತ ಮಾಡ್ತಾ ಇದ್ರು. ಅಂಡ್ ಅಲ್ಲಿ ನಾನು ಅಶ್ವಥ್ ಅವ್ರನ್ನ ಸಾಕಷ್ಟು ಸಲ ನೋಡಿದ್ದೆ. ಅಂಡ್ ಐ ಹ್ಯಾಡ್ ಸೀನ್ ಹಿಮ್ ಇನ್ ಪರ್ಫಾರ್ಮಿಂಗ್ ಅಂಡ್ ಆಲ್ ದಟ್, ಬಟ್ ಐ ಹ್ಯಾಡ್ ಮೆಟ್ ಹಿಮ್. ಐ ಡೋಂಟ್ ಇವನ್ ರಿಮೆಂಬರ್ ವೆನ್ ಐ ಮೆಟ್ ಹಿಮ್. ಒಂದ್ಸಲ ಐ ಹ್ಯಾಡ್ ಗಾನ್ ಟು ಕಾಸರ್ಗೋಡ್. ಒಂದು ಸೀರೀಸ್ ಆಫ್ ಕಾನ್ಸರ್ಟ್ಸ್ ರಾಜು ಅನಂತ್ ಸ್ವಾಮಿ ಅವರು ಆರ್ಗನೈಸ್ ಮಾಡಿದ್ರು ಕಾಸರ್ಗೋಡಲ್ಲಿ. ಅಂಡ್ ಐ ವಾಸ್ ದ ಏನಂತಾರೆ, ಐ ವಾಸ್ the permanent female singer for that series of concerts. And ಬೇರೆ ಸಿಂಗರ್ಸ್ ನ ಅವರು ಬೆಂಗಳೂರಿಂದ ಇನ್ವೈಟ್ ಮಾಡಿದ್ರು. ನರಸಿಂಹ ನಾಯಕ್ ಅವರು, ಆಮೇಲೆ ಯಶವಂತ್ ಹಳ್ಬಂಡಿ ಅವರು, ರಮೇಶ್ ಚಂದ್ರ ಅವರು, ಹೀಗೆ ಬೇರೆ ಅವ್ರು ಬಂದಿದ್ರು. ಅಂಡ್ ಆತರ ಅಶ್ವಥ್ ಅವರು ಬಂದಿದ್ರು ಒಂದಿನ ಇನ್ ದಟ್ ಸೀರೀಸ್ ಆಫ್ ಕಾನ್ಸರ್ಟ್ಸ್. ಹಿ ಆಲ್ಸೋ ಹ್ಯಾಡ್ ಕಮ್. ಐ ರಿಮೆಂಬರ್ ಹಿ ಹ್ಯಾಡ್ ಆಸ್ಕ್ಡ್ ಮೀ, ಈ ಹಾಡ್ ಬರುತ್ತಾ ನಿಮ್ಗೆ, ಆ ಹಾಡ್ ಬರುತ್ತಾ ನಿಮ್ಗೆ ಅಂತ. ಐ ವಾಸ್ ವೆರಿ ಯಂಗ್. ಐ ವಾಸ್ ಲೈಕ್ I think I was 19 years old or something. I said, ಇಲ್ಲ ಸರ್ ಬರಲ್ಲ, ನಂಗೆ ಅವ್ರ ಹಾಡ್ ಗೊತ್ತಿರ್ಲಿಲ್ಲ ಅಷ್ಟೊಂದು. ನಂಗೆ ಮೈಸೂರು ಅನಂತ್ ಸ್ವಾಮಿ ಅವ್ರ ಹಾಡ್ ಗೊತ್ತಿತ್ತು. ಕಲಿಬೇಕ್ರಿ ನೀವು, ಚೆನ್ನಾಗಿದೆ ಹಾಡು ಅಂತ ಅಂದಿದ್ರು ನಂಗೆ. ಓಕೆ ಸರ್, ಸಾರಿ, ನೆಕ್ಸ್ಟ್ ಟೈಮ್ ಕಲಿತೀನಿ ಅಂತಂದಿದ್ದೆ. ಬಟ್ ಐ ಸ್ಯಾಟ್ ನೆಕ್ಸ್ಟ್ ಟೈಮ್ ಅಂಡ್ ಐ ಪರ್ಫಾರ್ಮ್ಡ್ ವಿತ್ ಹಿಮ್ ಇನ್ ಕಾಸರ್ಗೋಡ್. ದಟ್ ವಾಸ್ ದ ಫಸ್ಟ್ ಟೈಮ್. ಅವ್ರ ಪಕ್ಕದಲ್ಲಿ ಕೂತ್ಕೊಂಡು, ಆಮೇಲೆ ನಮ್ಮ ಮ್ಯೂಸಿಷಿಯನ್ಸ್ ಎಲ್ಲ ಜೊತೆಗೆ ದೇ ವರ್ ವೆರಿ ಎನ್ಕರೇಜಿಂಗ್. ಅಂಡ್ ದೇ ಸೆಡ್, ಏನು ಹೆದರ್ಕೋಬೇಡ, ಅವರು that is how he talks, but don't get scared, don't get tense. He's a very nice man ಅಂತ. ಬಟ್ ಅದಾದ್ಮೇಲೆ after many years again I started performing with him. ಅವ್ರ ಜೊತೆನೆ ತುಂಬಾ ಕಾನ್ಸರ್ಟ್ಸ್, around 7-8 years I performed with him. That was wonderful. That was a wonderful experience to perform with him. ಹಾಗೆ ನೀವು ಥಿಯೇಟರ್ ಮಾಡ್ತೀರಿ, ಆಕ್ಟಿಂಗ್ ಶುರು ಮಾಡ್ಕೋತೀರಿ. ಮಾಯಾಮೃಗ ಆಗಿರ್ಬೋದು, ಅಥವಾ ತುಂಬಾ ಸೀರಿಯಲ್ಗಳಲ್ಲಿ ಕೆಲಸ ಮಾಡಿದ್ದೀರಿ. ವಾಯ್ಸ್ ಓವರ್ ಆರ್ಟಿಸ್ಟ್ ಆಗಿ ಕನ್ನಡ ಇಂಡಸ್ಟ್ರಿನಲ್ಲಿ ಎಷ್ಟೊಂದು ಫಿಲ್ಮ್ಸ್ ಗೆ ವಾಯ್ಸ್ ಓವರ್ ಕೊಟ್ಟಿದ್ದೀರಿ. ಹೌ ವಾಸ್ ದಟ್? ಆಕ್ಟಿಂಗ್ ಹೇಗ್ ಶುರು ಆಯ್ತು ಮ್ಯಾಮ್? Acting and music together. They both started together. I come from a theatre family. Nam Tata A.S. Murthy ಅವರು, he has been, a theatre person for a very long time. Akashvani artist ಆಗಿದ್ರು ಅವರು. And he's founded many theatre institutions. ಒಂದು ಅಭಿನಯ ತರಂಗ ಅಂತ ಥಿಯೇಟರ್ ಸ್ಕೂಲ್ ಅವರೇ ಸ್ಟಾರ್ಟ್ ಮಾಡಿದ್ದು. ಚಿತ್ರ ಅಂತ ಒಂದು ಬೀದಿ ನಾಟಕದ ಸ್ಕೂಲ್ ಅವರೇ ಸ್ಕೂಲ್ ಅಲ್ಲ, ಬೀದಿ ನಾಟಕದ ತಂಡ. ಈ ತರ ಹಲವಾರು, ಆಮೇಲೆ ಪಪೆಟ್ ಶೋಸ್ ಮಾಡ್ತಾ ಇದ್ರು ಅವರು, ಪಪೆಟ್ ಲ್ಯಾಂಡ್ ಅಂತ ಒಂದು ತಂಡ ಕಟ್ಕೊಂಡು. So there were many such institutions that he founded, and I was a part of. Nan chikka vayasindanu, even summer holidays ge nanu from Goa, when I used to come to Bangalore to my ajji mane, everybody's summer holidays is filled with playing, climbing up trees, adu idu. But my summer holidays were filled with theater and natka. Either I was a part of a play, either I was acting in a play, or I was doing backstage work for a play. So since I remember, as a child also I was involved in theatre. So ನಾನು ನಾಟಕ ಮಾಡ್ಕೊಂಡೇ ಬೆಳ್ದಿತ್ತು. So that was a very normal thing for me. I don't even remember a time when I did not act or sing. So that both of them came together. And how I started acting in television and film was, I started in television and I stopped in television also. I haven't acted in a very long time televisionally. But
there was a time when this mega serial daily episodes ಅಂತೆಲ್ಲ ಇದೆಲ್ಲ ಅದೆಲ್ಲ ಇರ್ಲಿಲ್ಲ ಅವಾಗ. ಅದೆಲ್ಲ ಏನು ಇರ್ಲಿಲ್ಲ. ಇಟ್ ವಾಸ್ 26 ಎಪಿಸೋಡ್ಸ್ ಇತ್ತು ಆರ್ 13 ಎಪಿಸೋಡ್ಸ್ ಇತ್ತು ಅಂಡ್ ವೀಕ್ಲಿ ಒನ್ಸ್ ಬರ್ತಾ ಇತ್ತು. ಸೊ ಇಟ್ ವಾಸ್ ಅ ಡಿಫರೆಂಟ್ ಫಾರ್ಮ್ಯಾಟ್. ಸೊ ಆಗ ಐ ವಾಸ್ ನಾನು ನನ್ನ ಪಾಡಿಗೆ ನಾನು ನಮ್ಮ ಮನೆಯಲ್ಲಿ ಓಡಾಡ್ತಿದ್ದೆ. ಅಂಡ್ ಅವರ್ ಹೌಸ್ was and still is, my grandfather's house is still a hub for artists. A lot of artists come there for just to sit and discuss, just to talk, or maybe to look for some potential actors, or I mean, to do readings. To it's a place where a lot of people come and go. ಆ ತರ ಟೈಮ್ ಅಲ್ಲಿ ಐ ವಾಸ್ ಓಡಾಡ್ತಾ ಇದ್ದೆ. ಆಗ TN Sitaram ಅವ್ರು ಬಂದಿದ್ರು. He had come. And he had come to ask my grandfather if my grandfather will suggest any interesting actors for this new project. A new project ಏನು ಅಂದ್ರೆ it was a Mayamriga TV mega serial. Aga he saw me and he said, Putti ನೀನ್ ಆಕ್ಟ್ ಮಾಡ್ತೀಯಾ ಅಂತ. ನಾನು okay fine ಅಂತಂದಿದ್ದೆ. I was so young that I didn't know what it meant to be on TV. What it meant to be in a daily episode, ಅದೆಲ್ಲ ಏನು ಗೊತ್ತಿರ್ಲಿಲ್ಲ ನನಗೆ. ಅವ್ರು ಸುಮ್ನೆ ಕೇಳಿದ್ರು ನೀನ್ ಆಕ್ಟ್ ಮಾಡ್ತೀಯ ಅಂತ. ಹ್ಞೂ ಅಂತಂದೆ. ಆಮೇಲೆ ಹೋಗಿ ಆಕ್ಟ್ ಮಾಡಿದೆ ನಾನು. ಐ ಆಕ್ಟೆಡ್ ಇನ್ ಇಟ್. ಓ ಮೈ ಗಾಡ್. ಫಸ್ಟ್ ಆಫ್ ಆಲ್ ಯಾರಿಗೂ nobody knew what a mega serial was and the effect it had. The first 2 mega serials or the first 3 mega serials, it had such a strong effect on the people who watched it, and a lot of people watched it. Avaga I remember I was still in college. I used to come back from home. I walked home from college. All on the way, every house I could hear the title song of the TV serial that I was a part of. So I was like, oh my God, everybody watches this anta. And I didn't know how much my face would become like a recognizable face because of that. Nange gottirlilla. But and one more thing andre adralli I played a character who's physically handicapped, a physically challenged person. A lot of people thought that I was really physically challenged. Every time I walked on the street, they would look at my legs. They would like, Arey, on TV she looks different, she walks different. So they really thought that I'm and they also, because it was the first few Chaitanya is laughing. It was the first series of mega serials. They all were very ಅಂದ್ರೆ ಅವರೆಲ್ಲ ಈ ಟಿವಿಲಿ ಬರ್ತಾ ಇರೋ ನಮ್ಮ ಮನೆಯವರೇ ಅಂತ they had that feeling. So yeah, it was extremely confusing for me. ಇಷ್ಟು ಜನ ನಾನು ಗುರ್ತಿಡಿಯೋದು I was very uncomfortable with it in the beginning. ಆಮೇಲೆ somehow I kind of got used to it. ಯಾಕಂದ್ರೆ ಅವಾಗ ಮೊಬೈಲ್ ಫೋನ್ಸ್ ಜಾಸ್ತಿ ಇರ್ಲಿಲ್ಲ, ಇಂಟರ್ನೆಟ್ ಫೆಸಿಲಿಟಿ ಎಲ್ಲರ ಹತ್ರ ಇರ್ಲಿಲ್ಲ. ಸೊ ಜನ ಜಾಸ್ತಿ ಡಿಪೆಂಡ್ ಆಗಿದ್ದು ಟಿವಿ ಮೇಲೆ. ಸೊ ಆ ಟೈಮಲ್ಲಿ ಟು ಹ್ಯಾವ್ ಸಚ್ ಅನ್ ಇಂಪಾರ್ಟೆಂಟ್ ಸೀರಿಯಲ್, ಇಷ್ಟೊಂದು ಎಫೆಕ್ಟಿವ್ ಸೀರಿಯಲ್, ಜನಕ್ಕೆ ಐ ಥಿಂಕ್ ಅದು ಹತ್ರ ಆಗೋಕ್ ಶುರು ಆಯ್ತು ಟಿವಿ. ಸೊ ಮ್ಯಾಮ್, ರೆಕಗ್ನಿಷನ್ ಬಗ್ಗೆ ನೀವು ಮಾತಾಡ್ತಿದ್ರಿ, ಹೌ ಇಟ್ ಸ್ಕೇರ್ಡ್ ಯು ಅಂತ. ಬಟ್ ಅಷ್ಟೊಂದು ಪ್ರೀತಿ ಮತ್ತೆ ಅಭಿಮಾನದಿಂದ ಜನ ಬಂದ್ ಮಾತಾಡ್ಸುವಾಗ ಹೇಗ್ ಅನಿಸ್ತಿತ್ತು? ಇಷ್ಟೊಂದು ಎಫೆಕ್ಟ್ ಇದೆಯಾ, ಅಥವಾ ವಾಟ್ ವಾಸ್ ಯೋರ್ ಫೀಲಿಂಗ್? ನಿಮ್ ಒಳಗೆ ಏನ್ ಅನಿಸ್ತಿತ್ತು? ಅದೇ ನಾ ಹೇಳಿದ್ನಲ್ಲ, ಐ ವಾಸ್ ವೆರಿ ಕನ್ಫ್ಯೂಸ್ಡ್ ಅಂಡ್ ಐ ಡಿಡ್ಂಟ್ ನೋ ಹೌ ಟು ರಿಸೀವ್ ಇಟ್. ಐ ಫೆಲ್ಟ್ ವೆರಿ ಹಂಬಲ್ಡ್. ಆಫ್ ಕೋರ್ಸ್ ನಂಗೊಂಥರ ಅದು ಅಷ್ಟೊಂದ್ ಜನ ಪ್ರೀತಿಯಿಂದ ಮಾತಾಡ್ಸ್ತಾ ಇರೋದು, ಇಟ್ ವಾಸ್ ಅ ವೆರಿ ಹಂಬ್ಲಿಂಗ್ ಥಿಂಗ್. ಬಟ್ ಆಲ್ಸೋ ಲೈಕ್ ಎನಿಥಿಂಗ್ ದಟ್ ಹ್ಯಾಪನ್ಡ್ ಇನ್ ದ ಸೀರಿಯಲ್, ದೇ ವುಡ್ ask me as if I have really done it. So they would say, like, there is adral Mayamrigadalli one, I'm married to a man who is, who's not a very honest man. He's a dishonest person. So he gets me to sign some papers and I don't know, I've been cheated of it. Atra eno ide. Oh my God, ಆ ಎಪಿಸೋಡ್ ಬಂದಾದ್ಮೇಲೆ ಎಷ್ಟು ಜನ ನನ್ಗೆ ಸಿಕ್ದವ್ರೆಲ್ಲ, ಯಾಕೆ ಸೈನ್ ಮಾಡ್ದೆ ಅದನ್ನ, ನೀನು ಅಷ್ಟು ತಲೆ ಇಲ್ವಾ ನಿನ್ಗೆ, ಗೊತ್ತಿಲ್ವಾ ನಿನಗ್ ಮೋಸ ಮಾಡ್ತಿದ್ದಾನ ಅವನು ಅಂತ.
And I really felt like, Papa, ನಾನು ಇವ್ರಿಗೆ ಹೇಳ actually, I have nothing to do with that character ಅಂತ. What should I say? I didn't know how to react to that. I would say, ಗೊತ್ತಾಗ್ಲಿಲ್ಲ ಅಂತ ಅನ್ಬಿಡ್ತಿದ್ದೆ ಕೆಲವ್ರಿಗೆ. Then to some people, if I had the time to explain, I would say, actually, this is something that is written. Like, I'm not that person ಅಂತ ಅವ್ರಿಗೆ explain ಮಾಡ್ತಿದ್ದೆ, but a lot of people really believed it. So that was ಒಂಥರ ವಿಯರ್ಡ್ ಎಕ್ಸ್ಪೀರಿಯನ್ಸ್. ಬಟ್ ಎವ್ರಿವೇರ್ ಐ ವೆಂಟ್ ಆ ಟೈಮ್ ಅಲ್ಲಿ ಎಷ್ಟು ಜನ ಎಷ್ಟು ಪ್ರೀತಿಯಿಂದ, ಆಮೇಲೆ ಇವಾಗ್ಲೂ ತುಂಬಾ ಜನ ಹೂ ಹ್ಯಾವ್ ಸೀನ್ ದಟ್ ದೇ ಸ್ಟಿಲ್ ಕಾಲ್ ಮಿ ವಿದ್ಯಾ ಬಿಕಾಸ್ ದ ನೇಮ್ ಆಫ್ ದ ಕ್ಯಾರೆಕ್ಟರ್ ವಾಸ್ ವಿದ್ಯಾ. ಸೊ ವಿದ್ಯಾ ವಿದ್ಯಾ ಅಂತಾನೆ ಕರಿತಾ ಇದ್ರು ನಾನು ಎಷ್ಟೊಂದ್ ಜನ. ಆ ಸೀರಿಯಲ್ ಸೀತಾರಾಮ್ ಅಂತ ಡೈರೆಕ್ಟರ್ ಅವ್ರ ಜೊತೆ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಬಿಕಾಸ್ ದ ನೋಷನ್ಸ್ ಔಟ್ಸೈಡ್ ಜನರಲ್ ಪಬ್ಲಿಕ್ ಗೆ ಅವ್ರು ತುಂಬಾ ಸ್ಟ್ರಿಕ್ಟ್, ಬೈತಾರೆ, ತುಂಬಾ ಸ್ಟ್ರಿಕ್ಟ್ ಆಗಿ ಎಲ್ರ ಜೊತೆನೂ ಇರ್ತಾರೆ, ನಗಲ್ಲ, ಆತರ ನೋಷನ್ಸ್ ಇದೆ ಜನರಲ್ಲಿ. ಸೊ ವಾಟ್ ವುಡ್ ಯು ಲೈಕ್ ಟು ಸೇ, ಅವ್ರು ಹೇಗೆ ಸೆಟ್ ಅಲ್ಲಿ? Well, he's a mix of both. Definitely nagtare. He's very he laughs all the time, and he's also very he's a great company to talk and ಮಾತಾಡಕ್ಕೆ ಹರಟೆ ಹೊಡಿಯಕ್ಕೆಲ್ಲ. He's a great person to talk with. But sometimes when he's in a very tense mood, I mean, it's not the best time to talk to him also. Which I guess is like this, is similar for a lot of directors. Very few directors I've seen who actually ತುಂಬಾ tense time ಅಲ್ಲಿ ಕಾಮ್ ಆಗಿ ಪೀಸ್ಫುಲ್ ಆಗಿ ಆತರ ಇರೋರು ಕಡಿಮೆನೆ. ಸೊ ಟಿ.ಎನ್. ಸೀತಾರಾಮ್ ಅವರು, ಐ ಮೀನ್, ವೆನ್ ಹಿ ಇಸ್ ವೆರಿ ಟೆನ್ಸ್, ಹಿ ಇಸ್ ವೆರಿ ವೆರಿ ಟೆನ್ಸ್. ಸೊ ಇಟ್ಸ್ ಬೆಟರ್ ನಾಟ್ ಟು ಟಾಕ್ ಟು ಹಿಮ್ ಇನ್ ದಟ್ ಟೈಮ್. But otherwise, he's I mean, he's also, somebody from our, ಏನಂತಾರೆ, ಸಾಹಿತ್ಯ ಕ್ಷೇತ್ರದಿಂದ ಎಷ್ಟು ಅವ್ರಿಗೆ he knows so much and he has so much experience. He has worked with so many stalwarts, ಪುಟ್ಟಣ್ಣ ಕಣ್ಗಾಲ್ ಇರ್ಬೋದು, ಲಂಕೇಶ್ ಅವ್ರು ಇರ್ಬೋದು. So, all those experiences, one time or the other, he keeps telling stories and all. That's very interesting. ಮ್ಯಾಮ್, ಪ್ಲೇ ಬ್ಯಾಕ್ ಸಿಂಗಿಂಗ್ ಗೆ, ಫಿಲ್ಮ್ಸ್ ಗೆ ನೀವ್ ಎಂಟ್ರಿ ಕೊಟ್ಟಿದ್ಯಾ? ಹೌ ವಾಸ್ ದಟ್? ಹೌ ನಿಮಗೆ ಫಸ್ಟ್ ಟೈಮ್ ಪ್ಲೇ ಬ್ಯಾಕ್ ಸಿಂಗಿಂಗ್ ಆಫರ್ ಬಂದಿದ್ದು ಯಾವಾಗ? Playback singing I did when I was in my 9th standard. Oh. Yeah. So I was singing in a play. ನನ್ಗೆ ಎಲ್ಲ ನಾಟಕದಿಂದಾನೇ ಬಂದಿರೋದು ನಂದು ಇದು. I was singing ಯಾವ್ದೋ ಒಂದು ನಾಟಕದಲ್ಲಿ. I was ಏನಂತಾರೆ, ಆಸ್ ಯೂಶುವಲ್ ಮೇಳದಲ್ಲಿ ಹಾಡ್ತಾ ಇದ್ದೆ, ಆಕ್ಟಿಂಗ್ ಮಾಡ್ತಾ ಇದ್ದೆ. ಅದು ನಾಟಕ ವಾಸ್ ಬೀಂಗ್ ಡಿರೆಕ್ಟೆಡ್ ಬೈ ಅಶೋಕ್ ಬಾದರ್ದಿನಿ ಅಂತ ಒಬ್ರು ವೆರಿ ಫೇಮಸ್ ಡಿರೆಕ್ಟರ್, NSG ಇಂದ ಬಂದಿದ್ರು ಅವರು. ಅಂಡ್ ಅವರು ಎಷ್ಟೋ ಫಿಲ್ಮ್ಸ್ ಅಲ್ಲಿ ಆಕ್ಟಿಂಗ್ ಕೂಡ ಮಾಡಿದ್ದಾರೆ, ಬಟ್ ಆಸ್ ಅ ಕಾಮಿಕ್ ಆಕ್ಟರ್. ಬಟ್ ಹಿ ವಾಸ್ ಅ ಸೀರಿಯಸ್ ಡೈರೆಕ್ಟರ್ ಇನ್ ಥಿಯೇಟರ್. ಸೊ ಅವ್ರ ಪ್ಲೇ ನಲ್ಲಿ ಐ ವಾಸ್ ಆಕ್ಟಿಂಗ್ ಅಂಡ್ ಹಿ ವಾಸ್ ಡೈರೆಕ್ಟಿಂಗ್ ಅ ಫಿಲ್ಮ್. ಗೌರಿ ಶಂಕರ ಅಂತ ಒಂದು ಚಿತ್ರ ಅವರು ಡೈರೆಕ್ಟ್ ಮಾಡ್ತಾ ಇದ್ರು. ಅದರಲ್ಲಿ ಹಾಡ್ಬೇಕು ಅಂತ ನನ್ನನ್ನು ಕರ್ಕೊಂಡು ಹೋಗಿ ನನ್ನ ಕೈಲಿ ಹಾಡ್ಸಿದ್ರು. ಅಂಡ್ ದ ಮ್ಯೂಸಿಕ್ ಡೈರೆಕ್ಟರ್ ವಾಸ್ ಹಂಸಲೇಖ. ಸೊ ಹಂಸಲೇಖ ಅವ್ರ ಡೈರೆಕ್ಷನ್ ಅಲ್ಲಿ ನಾನು ಮೊದಲನೇ ಸಲ ಚಿತ್ರಗೀತೆ ಹಾಡಿದ್ದು. ಅಂಡ್ ದಟ್ ವಾಸ್ ಅ ವಚನ. ಐ ರಿಮೆಂಬರ್ ವೆರಿ ವೆಲ್. ಒಂದು 2 ಲೈನ್ ಇವಾಗ ಹಾಡ್ಬೋದಾ? ನಂಗೆ 2 ಲೈನೇ ಜ್ಞಾಪಕ ಇರೋದು, ಅದನ್ನ ಹಾಡ್ ತೋರಿಸ್ತೀನಿ. ಯಮವರು ಬೆಸಗೊಂಡರೆ ಶುಭ ಲಗ್ನವೆನ್ನಿರಯ್ಯ, ಶುಭ ಲಗ್ನವೆನ್ನಿರಯ್ಯ. ಯಮ್ಮವರು ಬೆಸಗೊಂಡರೆ ಶುಭ ಲಗ್ನವೆನ್ನಿರಯ್ಯ, ಶುಭ ಲಗ್ನವೆನ್ನಿರಯ್ಯ. This was my first song. ಮ್ಯಾಮ್, ಹಂಸಲೇಖ ಸರ್ ಅಂತ ಹೇಳಿದ್ರಿ ಮ್ಯೂಸಿಕ್ ಡೈರೆಕ್ಟರ್. ಫಸ್ಟ್ ಟೈಮ್ ಅಂತ ಒಂದು ದೊಡ್ಡ ಡೈರೆಕ್ಟರ್ ಜೊತೆ ಕೆಲಸ ಮಾಡುವಂತ ಆಪರ್ಚುನಿಟಿ, ಹೌ ವಾಸ್ ಇಟ್? ಅವ್ರ ಜೊತೆ ನೀವು ಅವ್ರನ್ನ ಮೀಟ್ ಮಾಡಿದಾಗ ಅಥವಾ ಈ ಸಾಂಗ್ ಅವ್ರ ಜೊತೆ ಪ್ರಿಪೇರ್ ಆದಾಗ ಹೇಗಿತ್ತು? ಹೌ ವಾಸ್ ದ ಎಕ್ಸ್ಪೀರಿಯನ್ಸ್? When you are a little, when you're young, when you're a child, or when you're, ಆ ವಯಸ್ಸಲ್ಲಿದ್ದಾಗ ಯು ಆರ್ ವೆರಿ ಅನ್ಇನ್ಹಿಬಿಟೆಡ್. ಏನು ಭಯಾನೂ ಇರಲ್ಲ. ಅಂಡ್ ಐ ವಾಸ್ ಇನ್ ಮೈ 9th, ಸೊ ಐ ವಾಸ್ ನಾಟ್ somebody.
ನನ್ಗೆ ಆಗ ಐ ಡಿಡ್ ನಾಟ್ ಇವನ್ ಥಿಂಕ್ ದಟ್ ಐ ಹ್ಯಾವ್ ಟು ಹ್ಯಾವ್ ಅ ಕೆರಿಯರ್ ಇನ್ ಮ್ಯೂಸಿಕ್, ಅದೆಲ್ಲ ಏನು ಇರ್ಲಿಲ್ಲ ನಂಗೆ ಫಾರ್ ಅ ವೆರಿ ಲಾಂಗ್ ಟೈಮ್ ಐ ಡಿಡ್ ನಾಟ್ ಐ ವಾಸ್ ನಾಟ್ ಆಂಬಿಷಿಯಸ್ ಎಟ್ ಆಲ್, ಅಂಡ್ ಐ ಸ್ಟಿಲ್ ಆಮ್ ನಾಟ್ ಆಂಬಿಷಿಯಸ್. ವಾಟ್ ಈಸ್ ಯೋರ್ ಗೋಲ್, ವಾಟ್ ಈಸ್ ಯೋರ್ ಆಂಬಿಷನ್, ಈ ತರ ಎಲ್ಲ ಹೇಳಿದ್ರೆ ನಂಗೇನು ಆಗೇನು ಐಡಿಯಾ ಇರ್ಲಿಲ್ಲ, ಇವಾಗ್ಲೂ ಅಷ್ಟೊಂದು ಐಡಿಯಾ ಇಲ್ಲ ನಂಗೆ. ಬಟ್ ಆಗ ಕರ್ಕೊಂಡ್ ಹೋದಾಗ, ಹಂಸಲೇಖ ಅವ್ರ ಸ್ಟುಡಿಯೋ ಕರ್ಕೊಂಡ್ ಹೋದಾಗ ಐ ವಾಸ್ ವೆರಿ ಕ್ಯಾಶುವಲ್ ಅಬೌಟ್ ಇಟ್. ನನ್ಗೆ ಓ ಮೈ ಗಾಡ್ ಐ ಆಮ್ ಗೆಟಿಂಗ್ ಟು ಸಿಂಗ್ ಇನ್ ಅ ಫಿಲ್ಮ್ ಅಂತ, ಐ ಮೀನ್ ಇಟ್ ಈಸ್ ಅ ಬಿಗ್ ಥಿಂಗ್, ರೈಟ್? ಅದೇನು ನನ್ನ ತಲೆನಲ್ಲಿ ಏನು ಇರ್ಲಿಲ್ಲ. ಅಶೋಕ್ ಬಾದರ್ದಿನಿ ಅವ್ರು ಕರ್ಕೊಂಡು ಹೋಗಿದ್ದಾರೆ, ಹಾಡ್ಬೇಕು ಹಾಡ್ತೀನಿ, ಓಕೆ ಅಂತ. ಅಂಡ್ ಹಂಸಲೇಖ ಅವರು ಹಾಡ್ಸಿದ್ರು ಅವಾಗ. ಅಂಡ್ ಐ ರಿಮೆಂಬರ್ ಹಿ ಹ್ಯಾಡ್ ಸೆಡ್, ಪುಟ್ಟು ಸುಶೀಲಾ ಬಂದಿದೆ ಸ್ಟುಡಿಯೋಗೆ. ಪಿ ಸುಶೀಲಾ ಅವರನ್ನ, ಐ ಮೀನ್ ಹಿ ವಾಸ್ ರೆಫರಿಂಗ್ ಟು ಹರ್, ಪುಟ್ಟು ಸುಶೀಲಾ ಬಂದಿದೆ ಸ್ಟುಡಿಯೋಗೆ ಅಂತ. ಐ ರಿಮೆಂಬರ್ ಹಿ ಸೆಡ್, ಮೇ ಬಿ ಅವಾಗ ನನ್ ವಾಯ್ಸ್ ಇದ್ದಿದ್ದು ಅವ್ರ ಸ್ವಲ್ಪ ಆ ತರ ಇತ್ತೋ ಏನೋ ಗೊತ್ತಿಲ್ಲ. ಐ ಡೋಂಟ್ ನೋ ವೈ ಹಿ ಮೆನ್ಷನ್ಡ್ ಹರ್, ಬಟ್ ಯಾ, ಇಟ್ ವಾಸ್ ಅ ನೈಸ್, ವೆರಿ ಪ್ಲೆಸೆಂಟ್ ಎಕ್ಸ್ಪೀರಿಯನ್ಸ್. ಐ ವಾಸ್ ನಾಟ್ ಸ್ಕೇರ್ಡ್ ಎಟ್ ಆಲ್. ಅಂಡ್ ಹಂಸಲೇಖ ಅವರು, he is very sweet, and ಹಾಡ್ಸ್ಬೇಕಾದ್ರೆ ತುಂಬಾ ಚೆನ್ನಾಗಿ ಹಾಡಿಸ್ತಾರೆ ಅವರು. ಆಫ್ಟರ್ ದಟ್ ಐ sang many songs for him. So Dunya film, I think was a major turning point. ಆ ಒಂದು ಸಾಂಗ್ ಇಂದ ಎಷ್ಟು ಜನ ಆ ರೆಕಗ್ನಿಷನ್ ಆಗಿರ್ಬೋದು, ಅಥವಾ ಆ ಸಾಂಗ್ ಸಿಕ್ಕಂತ ಫೇಮ್ ಇರ್ಬೋದು, ವಾಟ್ ಡಿಡ್ ದಟ್ ಮೀನ್ ಟು ಯು? ಆ ಸಾಂಗ್ ರೆಕಾರ್ಡಿಂಗ್ ಎಲ್ಲ ಮುಗಿಸಿ ವೆನ್ ಜನದ ರಿಯಾಕ್ಷನ್ಸ್ ನೋಡಿದಾಗ ಹೌ ಡಿಡ್ ಯು ಫೀಲ್? ನಿಮಗ್ ಅನ್ಸಿತಾ ಅಷ್ಟೊಂದು ರೆಕಗ್ನಿಷನ್ ಸಿಗುತ್ತಾ ಒಂದ್ ಸಾಂಗ್ಗೆ ಅಂತ? ನೋ, ಅದು ಆ ಹಾಡಿಂದು ಪ್ರತಿಯೊಂದು ಹಂತಾನೂ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ. ಆ ಹಾಡಲ್ಲಿ ನನ್ಗೆ ಮನೋಹರ್ ಸರ್ ಕೂಗಿದ್ರು, ಕಮ್ ಟು ದ ಸ್ಟುಡಿಯೋ ಅಂತ ಕರೆದ್ರು. ಐ ಟೋಲ್ಡ್ ಹಿಮ್, ಸರ್ ನನ್ ಗಂಟ್ಲು ಇವತ್ತು ನಂಗೆ ಜ್ವರ ಬಂದಿದೆ, ನಂಗೆ ಕೆಮ್ಮು ನೆಗಡಿ ಇದೆ, ನನ್ ಗಂಟ್ಲು ಚೂರು ಚೆನ್ನಾಗಿಲ್ಲ ಸರ್, ಪ್ಲೀಸ್ ನಾನು ಇನ್ನೊಂದ್ ದಿನ ಬರ್ತೀನಿ. ಹಿ ಸೆಡ್, ನೋ, ಹಂಗೆ ಇರ್ಬೇಕು ಗಂಟ್ಲು, ಬಾ ಹಾಗೆ ಇರ್ಬೇಕು, ಬಾ ಹಾಡು. ಹಿ ಸೆಡ್, I was like, ಅಯ್ಯೋ, because you want to do a good job, right, when you go and record. And I had this ಗಂಟ್ಲು ಒಂಥರ ಕರ್ಕಶವಾಗಿತ್ತು, ಏನೋ ಆಗಿತ್ತು, ಸರಿ ಇರ್ಲಿಲ್ಲ ಅಂತ. ಅವರು he wanted that texture. So he said, ಎಷ್ಟು ಕರ್ಕಶ ಆಗಿದ್ರೆ, ಎಷ್ಟು ಹೋರ್ಸ್ ಆಗಿದ್ರೆ ಗಂಟ್ಲು, ಅಷ್ಟು ಒಳ್ಳೇದು, ಬಾ ನೀನು ಅಂತ. So I went to the studio and I sang this song. ನಾ ಹಾಡ್ಬೇಕಾದ್ರೆ ಐ ಎಂಜಾಯ್ಡ್ ಸಿಂಗಿಂಗ್ ಇಟ್, ಬಟ್ ಐ ಡಿಡ್ಂಟ್ ಥಿಂಕ್ ಇಟ್ಸ್ ಗೋಯಿಂಗ್ ಟು ಬಿ ಲೈಕ್ ಮೈ ಗಾಡ್ ಇಷ್ಟು ದೊಡ್ಡ. ಆಮೇಲೆ ದುನಿಯಾ ಸೂರಿ ಇದಾರಲ್ಲ, ದುನಿಯಾ ಸೂರಿ ಅಂತ ಎಲ್ಲಾರು ಹೇಳ್ತಾರೆ, ನಾವು ಸೂರಿ ಅಂತಾನೆ ಹೇಳ ಅಭ್ಯಾಸ. ಸೂರಿ ಅವರು, ಐ ನ್ಯೂ ಹಿಮ್ ಫ್ರಮ್ ಬಿಫೋರ್, ಬಿಕಾಸ್ he was a fine arts student. He's a painter, he's a fine art student. He was a fine art student in Kalamandir School of Fine Arts, which is where that is my house. So ಅವ್ರನ್ನ ನೋಡಿದ್ದೆ ನಾನು, I kept seeing him. So he was not somebody that I thought, oh, director ಅಂತ ಈ ತರ ಇರ್ಲಿಲ್ಲ ನನ್ಗೆ. He was somebody I knew. I knew Suri. Manohar sir, I mean, I knew him because, he used to come home and meet my grandfather and all that. I knew him. And I sang it very casually. Nange, okay, the song was very nice and I liked it and all. But idu super hit agate hange hinge anta I didn't imagine. And I was not very happy because my voice was vantra idu anta. Which song in Dunya ant kelta idare Rama avaru. Nodayya Kwatelingave. That is the song we are discussing. So so I sang it and came. ಅದಾದ್ಮೇಲೆ ನಾನು ಮರ್ತೋಗ್ಬಿಟ್ಟೆ, ಹಾಡ್ದೆ ಅಂತಾನು ಮರ್ತೋದೆ ನಾನು. ಆಕ್ಚುಲಿ ನಾನು ಅವಾಗ ಎಷ್ಟು ಪೆದ್ದಿ ಅಂದ್ರೆ, ನನ್ಗೆ ಆ ಫಿಲಂ ಹೆಸರೇನು ಅಂತಾನು ಗೊತ್ತಿರ್ಲಿಲ್ಲ. ಮನೋಹರ್ ಅವ್ರಿಗೆ ಒಂದು ಸಾಂಗ್ ಹಾಡಿದೀನಿ, ಸೂರಿ ಹೊಸ ಫಿಲಂ ಮಾಡ್ತಾ ಇದ್ದಾರೆ, ಅವ್ರ ಹೊಸ ಫಿಲಂಗೆ ನಾ ಒಂದ್ ಹಾಡಿದೀನಿ ಅಷ್ಟೇ ಗೊತ್ತಿತ್ತು ನನ್ಗೆ. ಆ ಫಿಲಂ ಹೆಸರು ಕೂಡ ನಾನು ಐ ಆಮ್ ವೆರಿ ಬ್ಯಾಡ್ ಅಟ್ ಡಾಕ್ಯುಮೆಂಟಿಂಗ್. ಕೆಲವರು ಸಿಂಗರ್ಸ್ ದೇ ಆರ್ ಸೋ ಗುಡ್ ಅಟ್ ಡಾಕ್ಯುಮೆಂಟಿಂಗ್. ಅಂದ್ರೆ ದೇ ವಿಲ್ ರೈಟ್ ಡೌನ್ ಯಾವ ಡೇಟು, ಯಾವ ಡೈರೆಕ್ಟರ್ ಜೊತೆ ಯಾವ ಹಾಡ್ ಹಾಡ್ದೆ, ಯಾವ ಫಿಲ್ಮ್ ಅವ್ರ ಯಾವ ಆಲ್ಬಮ್, ಎವ್ರಿಥಿಂಗ್. ದೇ ಹ್ಯಾವ್ ಲೈಕ್ ಅ ಗ್ರೇಟ್ ಕ್ಯಾಟಲಾಗ್ ಆಫ್ ದೇರ್ ಸಾಂಗ್ಸ್. ನನ್ಗೆ ಏನೂ ಇಲ್ಲ. ನಂಗೆ ಯಾರು ಕೇಳಿದ್ರೆ ಎಷ್ಟು ಹಾಡ್ ಹಾಡಿದೆ ಅಂದ್ರೆ around 1500 albums ಅಂತೀನಿ. ನಂಗೆ because I know I've sung that much. Like for the last 25-26 years I've been singing, but I have no clue how much I've sung. So I came back home and I forgot also that I have sung this. Then I had a project in England. I had gone to England. ಅಲ್ಲಿಗೆ ಹೋಗಿದ್ದೆ ನಾನು. ಇಂಗ್ಲೆಂಡ್ ಅಲ್ಲಿ ಯಾವುದೋ ಒಂದು ಪ್ರಾಜೆಕ್ಟ್ ಮೇಲೆ ನಾನು ಒಂದು ಡಾನ್ಸ್ ಅಂಡ್ ಮ್ಯೂಸಿಕ್ ಪ್ರಾಜೆಕ್ಟ್
ಇಟ್ ವಾಸ್ ಅ ಮ್ಯೂಸಿಕಲ್ ಆಕ್ಚುಲಿ ಅಂಡ್ ಒಂದು ಇಂಟರ್ನ್ಯಾಷನಲ್ ಕಂಪನಿ ಜೊತೆ ಅದು ಮಾಡ್ತಾ ಇದ್ವಿ. ಸೊ ಐ ಹ್ಯಾಡ್ ಗಾನ್ ದೇ. ಹೋದಾಗ ಅವಾಗ ಐ ಯೂಸ್ ಟು ಕಾಲ್ ಹೋಮ್ ರೆಗ್ಯುಲರ್ಲಿ ಅಂಡ್ ದೆನ್ Arun, my husband, my mother, all of them said, you know this film Dunia, ನೀನ್ ಹಾಡ್ ಸೂಪರ್ ಹಿಟ್ ಆಗಿದೆ ಅದ್ರಲ್ಲಿ. ಅಂಡ್ ಐ ಸೆಡ್ ಯಾವ ಹಾಡು ಅದು? ಐ ಡಿಡ್ಂಟ್ ಇವನ್ ನೋ ವಿಚ್ ಸಾಂಗ್. ಸೊ ಇಟ್ ವಾಸ್ ರಿಲೀಸ್ ನನ್ ಫಿಲಂ ಹೆಸರು ಗೊತ್ತಿರ್ಲಿಲ್ಲ. ಅರೆ ನೀನ್ ಗೊತ್ತಿಲ್ವಾ, ನೀನ್ ಈ ಹಾಡ್ ಹಾಡಿದ್ಯಾ ನೀನು? ಓ ಕರೆಕ್ಟ್, ಆ ಹಾಡ್ ನಾನು ಹಾಡಿದ್ದೆ ಸ್ವಲ್ಪ ಟೈಮ್, ಐ ಮೀನ್ ಸಮ್ ಟೈಮ್ ಅಗೋ ಐ ಹ್ಯಾಡ್ ಸನ್. ಯೂಶಲಿ ಹಾಡಿದ್ಮೇಲೆ ಇಟ್ ಟೇಕ್ ಸಮ್ ಟೈಮ್ ಫಾರ್ ದ ಫಿಲ್ಮ್ ಟು ಗೆಟ್ ರಿಲೀಸ್ಡ್ ಅಲ್ಲ. ಸೊ ನಾನು ಹೌದಲ್ವಾ, ಕರೆಕ್ಟ್, ಆ ಹಾಡು ಅಷ್ಟೊಂದು ಹಿಟ್ ಆಗಿದ್ಯಾ ಅಂತೆಲ್ಲ. ಅಯ್ಯೋ ನೀನ್ ಗೊತ್ತಿಲ್ಲ, ಎಲ್ ಹೋದ್ರು ಈ ಹಾಡ್ ಹಾಡ್ತಾರೆ ಇವಾಗ, ನಿಂಗ್ ಗೊತ್ತಿಲ್ಲ ಅಂತ. ಅಷ್ಟು ಹಿಟ್ ಆಗಿತ್ತಂತೆ ಆ ಹಾಡು. ನಾನ್ ಇರ್ಲೇ ಇಲ್ಲ ಅದನ್ನ ನೋಡಕ್ಕೆ. ಸೊ ದೆನ್ ಐ ಕೇಮ್ ಬ್ಯಾಕ್ ಅಂಡ್ ದೆನ್ ಆಮೇಲೆ ಗೊತ್ತಾಯ್ತು ನನ್ಗೆ, ಯಾವ ಪ್ರೋಗ್ರಾಮ್ ಹೋದ್ರು ಈ ಹಾಡ್ ಹಾಡಿ ಅಂತ ಕೇಳ್ತಾ ಇದ್ರು. ದೆನ್ ಅಗೇನ್ ಆಫ್ಟರ್ ದಟ್ ಐ ಹ್ಯಾಡ್ ಗಾನ್ ಟು ಇಂಗ್ಲೆಂಡ್ ಫಾರ್ ಅನದರ್ ಪ್ರಾಜೆಕ್ಟ್. ಇನ್ನೊಂದು ಪ್ರಾಜೆಕ್ಟ್ಗೆ ಅಂತ ಹೋಗುತ್ತೆ. ಅಲ್ಲ, ಇನ್ನೊಂದು ಪ್ರಾಜೆಕ್ಟ್ ಇಂಗ್ಲೆಂಡ್ ಹೋಗಿರ್ಲಿಲ್ಲ. ದೆನ್ ಐ ವಾಸ್ ಸಿಟಿಂಗ್ ಅಟ್ ಹೋಮ್ ಅಂಡ್ ಐ ವಾಸ್ ಐ ಆಮ್ ಅ ಗ್ರೇಟ್ ಫ್ಯಾನ್ ಆಫ್ ಫಿಲ್ಮ್ಸ್. ನಂಗೆ ಫಿಲ್ಮ್ಸ್ ಅಂದ್ರೆ ಹುಚ್ಚು. ಸೊ ನಾನು ತಾರ್ಕೋವ್ಸ್ಕಿದು ಒಂದು ಫಿಲ್ಮ್ ನೋಡ್ತಾ ಇದ್ದೆ. ಅವ್ರದ್ದು ಸೀರೀಸ್ ಆಫ್ ಫಿಲ್ಮ್ಸ್ ನೋಡ್ತಾ ಇದ್ದೆ. ನನ್ಗೆ ಅವಾಗ ತಾರ್ಕೋವ್ಸ್ಕಿ ಹುಚ್ಚಿಡ್ದಿತ್ತು, ಅಂದ್ರಿ ತಾರ್ಕೋವ್ಸ್ಕಿದು. ಸೊ ಇವಾನ್ಸ್ ಚೈಲ್ಡ್ಹುಡ್ ಅಂತ ಒಂದು ಫಿಲ್ಮ್ ಇದೆ, ಆಮೇಲೆ ಸೋಲಾರಿಸ್ ಅಂತ ಒಂದು ಫಿಲ್ಮ್ ಇದೆ, ಸ್ಟಾಕರ್ ಅಂತ ಒಂದು ಫಿಲ್ಮ್ ಇದೆ. ನಾನು ಅವಾಗ ಒಂದು ಇನ್ನೊಂದು ಅವ್ರದ್ದು ಕೊನೆ ಫಿಲ್ಮ್ ಬಂದಿದೆ, ಇಟ್ಸ್ ಲೈಕ್ ಅ ಬಿಗ್ ಎಪಿಕ್, ಅದನ್ನ ನೋಡ್ದೆ. ಅದ್ ಜಸ್ಟ್ ನೋಡಿದ್ದೆ ನಾನು. ನೋಡ್ಬಿಟ್ಟು ನಾನು ಡಿಪ್ರೆಸ್ ಆಗ್ಬಿಟ್ಟಿದ್ದೆ. ನಾನ್ ಲೈಫ್ ಅಲ್ಲಿ ಯಾವಾಗ ಈ ತರ ಕೆಲಸ ಮಾಡೋದು ನಾನು? ಇವ್ರು ಎಂತ ಗ್ರೇಟ್ ಆರ್ಟಿಸ್ಟ್, ನಾನ್ ಏನ್ ಮಾಡ್ತಾ ಇದೀನಿ ನನ್ನ ಲೈಫ್ ಅಲ್ಲಿ? ಲೈಕ್ ಐ ವಾಸ್ ಸೋ ಡಿಪ್ರೆಸ್ಡ್. ದೆನ್ ಐ ಗಾಟ್ ಅ ಕಾಲ್ ಫ್ರಾಮ್ Akriti saying same for what, Akriti? You are also a Tarkovsky fan. ಇನ್ನೊಂದು ವಿಷಯ ಇದೆ ಮ್ಯಾಮ್, ಇದು ಐ ಥಿಂಕ್ ಗೌರಿ ದತ್ತ ಮೇಡಮ್ ಅವರು ಒಂದ್ ಸ್ಟ್ರೀಟ್ ಪ್ಲೇ ಮಾಡಿದ್ರು. ಹೌದು, ಐ ಥಿಂಕ್ PS ನನ್ ಕಾಲೇಜ್ ಅಲ್ಲೇ. ಸೊ ಲಾಲ್ಬಾಗ್ ಮತ್ತೆ ಅಲ್ಲೆಲ್ಲ ಪರ್ಫಾರ್ಮ್ ಮಾಡಿದೀವಿ. ವಿ ಆರ್ ಅ ಗ್ರೇಟ್ ಫ್ಯಾನ್ ಆಫ್ ಯು ಅಂತ. ಸಿ ಶಾರ್ಪ್ ಮತ್ತೆ ಸಿ ಬ್ಲಂಟ್ ರಾಗ ಅದೆಲ್ಲ ಫುಲ್ ಮೆನ್ಷನ್ ಮಾಡಿದ್ದಾರೆ. So I was sitting and I was really depressed and I was like, ayyo, what, I am such a waste in life. Nange enidu, when will I do work like, is it possible to do work like Tarkovsky? Anta full depressed ಆಗ್ಬಿಟ್ಟಿದ್ದೆ. Then I got a call from a journalist called Vasu. He's a very senior journalist, Kannada Prabha ನಲ್ಲಿ ಇದ್ರು ಅವಾಗ. And he was my grandfather's friend, so I knew him. ಎಲ್ಲ ನಮ್ ಗ್ರ್ಯಾಂಡ್ ಫಾದರ್ ಇಂದ ತುಂಬಾ ಜನ ಗೊತ್ತಿದ್ರು ನಂಗೆ ಈ ಫೀಲ್ಡ್ ಅಲ್ಲಿ. So he called me and he said, Pallavi, very good news. I said, yen sir? I was so depressed. Yen sir? And you've got the state award for Nodaya Kwatelingave. I was like, houda? I have not even sung it well. ಚೆನ್ನಾಗೆ ಹಾಡಿಲ್ಲ ನಾನು. ಇನ್ನು ಎಷ್ಟು ಚೆನ್ನಾಗಿ ಹಾಡ್ಬೋದಿತ್ತು ನಾನು. ನನಗೆ ಯಾಕೆ ಕೊಟ್ರು ಸ್ಟೇಟ್ ಅವಾರ್ಡ್ ಅಂತ. I was like so depressed because I had seen that film. And then he got very shocked. He said, Pallavi, ಏನಮ್ಮ ಹಿಂಗ್ ಮಾತಾಡ್ತಾ ಇದೀಯ ನೀನು? ಪ್ಲೀಸ್ ಡೋಂಟ್ ಸೇ ದಟ್. ಓಕೆ, ಇನ್ಮೇಲೆ ಯು ವಿಲ್ ಗೆಟ್ ಅ ಲಾಟ್ ಆಫ್ ಕಾಲ್ಸ್ ಫ್ರಮ್, ಐ ಮೀನ್ ನೌ ಇಟ್ ಹ್ಯಾಸ್ ಜಸ್ಟ್ ಬೀನ್ ಡಿಸೈಡೆಡ್, ಎಲ್ಲಾ ಜರ್ನಲಿಸ್ಟ್ಸ್ ದೇ ವಿಲ್ ಕಾಲ್ ಯು. ಈ ತರ ಎಲ್ಲ ಹೇಳ್ಬೇಡ ನೀನು, ಪ್ಲೀಸ್ ಡೋಂಟ್ ಸೇ ದಿಸ್, ಯು ಶುಡ್ ಸೇ ಐ ಆಮ್ ವೆರಿ ಹಂಬಲ್ಡ್ ಅಂತ. ದೆನ್ ಐ ಸೆಡ್, ಆಫ್ ಕೋರ್ಸ್ ಐ ಆಮ್ ಹಂಬಲ್ಡ್, ಬಟ್ ಐ ಥಿಂಕ್ ಐ ಆಮ್ ನಾಟ್ ವರ್ದಿ, ಐ ಶುಡ್ ಡೂ ಬೆಟರ್ ಅಂತೆಲ್ಲ. ಹಿ ಸೆಡ್, ಅರೆ ಕೊಡ್ತಾ ಇದ್ದಾರೆ ಸುಮ್ನೆ ಇಸ್ಕೊಂಡು, he said. I said, oh, okay. Then Amile, of course, whenever anybody called, Saprasa is saying love from Germany. Love to Germany. I have a lot of friends in Germany. Germany is one of my favorite countries. So then a lot of people called and journalists ಎಲ್ಲ ಫೋನ್ ಮಾಡಿದ್ರು. Then I said, I'm very, very humbled, which I really was humbled. ಆಮೇಲೆ ಇದೆಲ್ಲ ಜಾಸ್ತಿ ಎಲ್ಲ ಹೇಳಲಿಲ್ಲ ನಾನು. I'm depressed, I don't want this award, ಈ ತರ ಎಲ್ಲ ಏನು ಹೇಳಲಿಲ್ಲ. But I felt like ಆ ಮೊಮೆಂಟ್ ಅಲ್ಲಿ ಹಂಗಾಗಿತ್ತು. And then again, I was not there to receive the award. I was in England. And Arun, my husband, he went on stage and he received the state award on my behalf. So this is the story behind that song. ಇಷ್ಟೊಂದು ಕತೆ ಇದೆ ಅದ್ರಲ್ಲಿ. ಒಂದು ಸಾಂಗ್ ನೋಡಿ ಮ್ಯಾಮ್, ಐ ಥಿಂಕ್
if you had not gone Adina saying that you are not well, ಹಾ mostly ಆ history ಇರ್ಲಿಲ್ಲ. yes 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 thank you ಹೇಳ್ಬೇಕು ಮನೋಹರ್ ಸರ್ಗೆ because he knew what he wanted and he exactly demanded it from me. ಮ್ಯಾಮ್ ಅದು ಆ ಸಾಂಗ್ ಬಗ್ಗೆ ಮಾತಾಡ್ತಿದ್ದೀವಿ, ದಯವಿಟ್ಟು ಆ ಸಾಂಗ್ ನಮಗೋಸ್ಕರ. ಯಾ 2 lines ಹಾಡ್ಲೇಬೇಕು ಇವಾಗ ಅವ್ರಿಗೋಸ್ಕರ. ಖಂಡಿತ. ನೋಡಯ್ಯ ಕ್ವಾಟೆ ಲಿಂಗವೇ ಬೆಳ್ಳಕ್ಕಿ ಜೋಡಿ ಕುಂತವೇ ಅಂಗೈಯಷ್ಟಗಲ ಗೂಡು ಆದ್ರೂನು ದರ್ಬಾರ್ ನೋಡು ಪ್ರೀತಿಲಿ ಲೋಕ ಮರ್ತವೇ ನೋಡಯ್ಯ ಕ್ವಾಟೆ ಲಿಂಗವೇ ಬೆಳ್ಳಕ್ಕಿ ಜೋಡಿ ಕುಂತವೇ ನೋಡಯ್ಯ ಕ್ವಾಟೆ ಲಿಂಗವೇ. Wow. Seriously, I think ನಾನು ಅವಾಗ ಸಣ್ಣನಿದ್ದೆ, I had gone to the film ಅಪ್ಪ ಅಮ್ಮನ ಜೊತೆ. But I think songs ನನಗೆ film ಗಿಂತ I think the songs really ನನಗೆ ಇಷ್ಟ ಆಯ್ತು. And I met you recent ಆಗಿ ರಂಗಶಂಕರನಲ್ಲಿ where you were giving a program. I think ಅವಾಗ first time ನಾನು ನಿಮ್ಮನ್ನು ಭೇಟಿ ಮಾಡಿದ ಅವತ್ತು. And that is a wonderful program. And ಮುಂದಕ್ಕೆ ಹೋಗ್ತಾ I think you were doing voice over artist ಆಗಿ for ಕನ್ನಡ ಇಂಡಸ್ಟ್ರಿಲಿ. ಇವಾಗ ರಾಮಶ್ಯಾಮ ಬಾಮ ಆಗಿರ್ಬೋದು ಅಥವಾ ಡೇಸಿ ಬೋಪಣ್ಣ ಅವರಿಗೆ ತುಂಬಾ ವಾಯ್ಸ್ ಓವರ್ಸ್ ಮಾಡಿದ್ದೀರಿ. ಹೇಗೆ ಅನ್ನಿಸ್ತು ಮ್ಯಾಮ್ ಈ ಫ್ರಮ್ ಸಿಂಗಿಂಗ್ ಟು ಡಬ್ಬಿಂಗ್ ಆರ್ಟಿಸ್ಟ್? ಡಿಡ್ ಸಿಂಗಿಂಗ್ ಹೆಲ್ಪ್ ಅಥವಾ ನಿಮ್ಮ ವಾಯ್ಸ್ ಏನಾದ್ರು ಚೇಂಜಸ್ ಮಾಡ್ಕೋಬೇಕಿತ್ತಾ ಅಥವಾ ವಾಸ್ ಇಟ್ ಡಿಫ್ರೆಂಟ್? ಹೌ ವಾಸ್ ದಟ್? See, first of all, I mean, I would like to clarify that I'm not I don't dubbing is not a regular thing for me. It's a very once in a while kind of a thing, and I do it only because I really enjoy doing it. Nange adontra it's a learning experience for me, and I enjoy doing it. But as an actor myself, I would not want anybody else to dub my voice. Dub for me. I mean, a part of my acting is how I speak, how I will deliver my dialogue, right? But in films, there are bigger things involved. It's a bigger budget. There are many other kind of factors that that are considered. But so ಏನಾಗತ್ತೆ ಅಂದ್ರೆ ಒಂದೊಂದ್ಸಲ ರೋಲ್ಗೆ ಒಬ್ರು ಸೂಟ್ ಆಗ್ತಾ ಇರ್ತಾರೆ ಬಟ್ ಅವ್ರಿಗೆ ಭಾಷೆ ಬರಲ್ಲ, ಅಥವಾ ಆ ರೋಲ್ಗೆ ಅವ್ರು ಸೂಟ್ ಆಗ್ತಾರೆ ಆದ್ರೆ ಅವ್ರ ವಾಯ್ಸ್ ಸೂಟ್ ಆಗಲ್ಲ. ಸೊ ಈ ತರದ್ ಏನೇನೇನೇನೋ ಎಷ್ಟೊಂದು ಇದಿರುತ್ತೆ ಇನ್ ಫಿಲ್ಮ್ಸ್. ಹಾಗಾಗಿ ನಾನು ಐ ಡೋಂಟ್ ಜಡ್ಜ್ ಎನಿಬಡಿ ಹೂಸ್ ವಾಯ್ಸ್ ಇಸ್ ಡಬ್ಡ್, ಬಟ್ personally I would not like my voice to be dubbed at all by anybody else. That is one thing. But I really enjoy. ನನ್ಗೆ film dubbing once in a while ಕರೀತಾರೆ when they need a different kind of a voice, because my voice is not like the usual heroine voice, which I actually don't like. ಒಂಥರ ಈ ಸ್ವೀಟ್ ಹೈ ಪಿಚ್ಡ್ ವಾಯ್ಸ್ ಇದೆಲ್ಲ ಆತರ ಇಲ್ಲ ನಂದು. It is not like that also, but I don't enjoy those kinds of voices in films. So it was because of that they found out that my voice is a little different, it sounds a little different. So ಆ ತರದ ಒಂದು ಆಫ್ ಬೀಟ್ ಕ್ಯಾರೆಕ್ಟರ್ ಇದ್ದಾಗ ನನ್ನನ್ನು ಕರೀತಾರೆ, and I really enjoy dubbing. ಅಂದ್ರೆ ನಾನು ಇವಾಗ ಮೊನ್ನೆ ಕೂಡ just before the lockdown also I finished dubbing for a film. I really enjoy it because sometimes it's challenging to even do a lip sync. It's so difficult because they would not have spoken the language, they would have spoken something else. But otherwise also it's a different medium. I like cinema, I like working cinema medium alli. So anything to do with cinema I will really enjoy doing it. ಮ್ಯಾಮ್ ನಂದು 2 ರಿಕ್ವೆಸ್ಟ್ ಇದೆ. 2 of my favorite songs. ಒಂದು ದೀಪವು ನಿನ್ನದೆ ಗಾಳಿಯು ನಿನ್ನದೆ, ಮತ್ತೆ ಇನ್ನೊಂದು ಎದೆ ತುಂಬಿ ಹಾಡು ನೀನು. ಈ 2 ಸಾಂಗ್ಸ್ ನಿಮ್ ಕಡೆ ಆಡಿಯನ್ಸ್ ಗೋಸ್ಕರ. ಓಕೆ, ಹಾಡ್ಲಾ ಇವಾಗ? Yes. Okay. ದೀಪವು ನಿನ್ನದೆ ಗಾಳಿಯು ನಿನ್ನದೆ
ನಿನ್ನದೇ ಆರದಿರಲಿ ಬೆಳಕು ಕಡಲು ನಿನ್ನದೇ ಹಡಗು ನಿನ್ನದೇ ಮುಳುಗದಿರಲಿ ಬದುಕು ದೀಪವು ನಿನ್ನದೇ ಗಾಳಿಯು ನಿನ್ನದೇ ಆರದಿರಲಿ ಬೆಳಕು ಬೆಳಕು. Wow. This is Thank you, Deepa. ma'am. And ಎದೆ ತುಂಬಿ ಎದೆ ತುಂಬಿ ಹಾಡಿದೆನೋ ಅಂದು ನಾನು ಮನವಿಟ್ಟು ಕೇಳಿದಿರಿ ಅಲ್ಲಿ ನೀವು ಎದೆ ತುಂಬಿ ಹಾಡಿದೆನೋ ಅಂದು ನಾನು ಮನವಿಟ್ಟು ಕೇಳಿದಿರಿ ಅಲ್ಲಿ ನೀವು ಎದೆ ತುಂಬಿ ಹಾಡಿದೆನೋ ಅಂದು ನಾನು. Thank you so much for it. ನನ್ನ ಪ್ಲೇಲಿಸ್ಟ್ ಅಲ್ಲಿ ಲೂಪ್ ಅಲ್ಲಿ ನಡೀತಾನೆ ಇರುತ್ತೆ ಈ ಸಾಂಗ್ಸ್ whenever I feel ನನ್ಗೆ I wouldn't cut off from everything ಅಂತ. These are the songs ನಾನು ಯಾವಾಗ್ಲೂ ಕೇಳಿಸ್ಕೊಳ್ಳೋದು. ನನ್ನ ಜೀವನದಲ್ಲಿ ತುಂಬಾ ಎಫೆಕ್ಟ್ ಇದೆ ಈ ಸಾಂಗ್ಸ್. ಸೊ ಥ್ಯಾಂಕ್ ಯು ಸೋ ಮಚ್ ಈ ಸಾಂಗ್ಸ್ ಹಾಡಿದ್ದಕ್ಕೆ. ಥ್ಯಾಂಕ್ ಯು. ಒಂದಷ್ಟು ಕ್ವೆಶನ್ಸ್ ಇದೆ, ಒಂದಷ್ಟು ಹೆಸರು ತಗೊಳ್ತೀನಿ ಅಂಡ್ ಅವ್ರ ಬಗ್ಗೆ ಒಂದೊಂದು ವರ್ಡ್ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಹೇಳ್ಬೋದು. ಓಕೆ. SPB ಸರ್. SPB ಸರ್ the ultimate all-rounder. ಜಾನಕಿ ಅಮ್ಮ. Superhuman. ಮಂಜುಳಾ ಅವರು. ಮಂಜುಳಾ ಗುರುರಾಜ್ ಅವರು. ಹೌದು. Kannada's homegrown playback celebrity. ಆಮೇಲೆ ಹಂಸಲೇಖ ಸರ್. Supremely talented. ಇಳಿಯರಾಜ ಸರ್. Oof, Ilayaraja sir. Unbelievable. ಯೇಸುದಾಸ್ ಸರ್. Yesudas sir. Golden voice. ಮ್ಯಾಮ್ ಇವಾಗ ಒಂದಷ್ಟು ಹಿಂದಿ ಸಿಂಗರ್ಸ್ ಸೋನು ನಿಗಮ್ ಆಗಿರ್ಬೋದು ಅಥವಾ ಶ್ರೇಯಾ ಘೋಷಾಲ್ ಅವ್ರ ಆಗಿರ್ಬೋದು ಅಥವಾ ಅರ್ಮಾನ್ ಅವ್ರ ಆಗಿರ್ಬೋದು ಫಾರ್ ದ ರೀಸೆಂಟ್ ಟೈಮ್ಸ್, ಅವರು ಬೇರೆ ಭಾಷೆಯಿಂದ ಬಂದಿದ್ರು ದೇ ಹ್ಯಾವ್ ಸಂಗ್ ಅ ಲಾಟ್ ಆಫ್ ಸಾಂಗ್ಸ್. ಕನ್ನಡದ ಹಾಡುಗಳನ್ನ ಸ್ಪಷ್ಟವಾಗಿ ಹಾಡಿದ್ದಾರೆ ಅಂಡ್ ದೇ ಡೂಯಿಂಗ್ ವೆಲ್. ಇದ್ರ ಬಗ್ಗೆ ವಾಟ್ ವುಡ್ ಯು ಲೈಕ್ ಟು ಸೇ? ಅವ್ರು ಬೇರೆ ಕಡೆಯಿಂದ ಕರ್ಕೊಂಡ್ ಬರ್ತಿರೋದು ದಟ್ ಇಸ್ ಆಲ್ಸೋ ಅ ಫ್ಯಾಕ್ಟರ್, ಬಟ್ ರೇರ್ ಟ್ಯಾಲೆಂಟ್ಸ್ ಅದನ್ನ ಯೂಸ್ ಮಾಡ್ಕೊಳ್ತಿರೋದು, ಹೌ ಡು ಯು ಸಿ ದಿಸ್ ಸಿಚುವೇಶನ್? ಬೇರೆ ಕಡೆಯಿಂದ ಕರ್ಕೊಂಡ್ ಬಂದ್ರು ಒಂದ್ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತ ಅನ್ಸುತ್ತಾ, ಅಥವಾ ಡು ಯು ಥಿಂಕ್ ದಟ್ ದೇರ್ ಶುಡ್ ಬಿ ಅ ಚಾನ್ಸ್ ಗಿವನ್ ಫಾರ್ ನಮ್ಮ ಕನ್ನಡದ ಸಿಂಗರ್ಸ್ಗೆ ಅಂತ? Honestly, I don't have a very strong, emotional feeling about this. See, films are commercial ventures. So films, ಪ್ರತಿಯೊಂದು ಫಿಲ್ಮ್ಗೆ ತುಂಬಾ ದುಡ್ಡು ಹಾಕಿ ಪ್ರೊಡ್ಯೂಸ್ ಮಾಡ್ತಾರೆ ಅಂಡ್ ಡಿಸ್ಟ್ರಿಬ್ಯೂಟರ್ ತುಂಬಾ ದುಡ್ಡು ಹಾಕಿ ಅದನ್ನ ತಗೊಳ್ತಾರೆ, ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಅಂಡ್ ಇಟ್ಸ್ ಲಾಜಿಕಲಿ ನೋಡಿದ್ರೆ, I mean, they should be allowed to use whoever they want. That is one side of the argument, right? One more side of the argument is, Akriti is saying there should be a chance given to local singers. Yeah, so one more side of the argument ಏನಂದ್ರೆ, ಈಗ ಒಂದು ಫಿಲ್ಮ್ ಅನ್ನೋದು ಇಟ್ಸ್ ನಾಟ್ ಜಸ್ಟ್
a commercial venture. It is also a part of a culture. ಹೌದು. So then what is your responsibility towards your culture, which is something that is shaping your society? So Right. what would that be? A filmmaker maybe ಸ್ವಲ್ಪ ಅದ್ರ ಬಗ್ಗೆ should be aware of it. But you can't impose it on a filmmaker. The filmmaker and the producer both have to make a choice themselves. Whether they want to use somebody who understands the language and will sing the language in a way that the language actually makes sense, or Right. will they get somebody who actually does not understand the language? But yeah, I mean, see, you cannot blame Sonu Nigam, Shreya Ghoshal and all. I mean, they are really ಹೌದು. extremely thoroughly professional. They sing in multiple languages. ಹೌದು. ಬಟ್ ಭಾಷೆ ಗೊತ್ತಿದ್ದು ಹಾಡೋದಕ್ಕೂ ಗೊತ್ತಿಲ್ಲದೆ ಹಾಡೋದಕ್ಕೂ ಐ ಥಿಂಕ್ ದೇರ್ ಇಸ್ ಅ ಸ್ಲೈಟ್ Slight difference. ಡಿಫರೆನ್ಸ್. ಆ ಡಿಫರೆನ್ಸ್ ಏನಾಗುತ್ತೆ, ಖಂಡಿತ. ಆ ಡಿಫರೆನ್ಸ್ ಓವರ್ ಅಂಡ್ ಓವರ್ ಅಂಡ್ ಓವರ್ ಅಗೇನ್, ಇಫ್ ಯು ಸ್ಟ್ರೆಸ್ on a wrong kind of pronunciation, then that itself becomes the pronunciation. ಹೌದು. And since films are so strongly influential on the society, maybe the filmmakers need to think about ಯಾರ ಕೈಲಿ ಹಾಡಿಸ್ತಾರೆ, ಈವನ್ ಮಾತು ಕೂಡ ಯಾರ ಕೈಲಿ ಮಾತಾಡಿಸ್ತಾರೆ. But again, I'm saying nothing can be imposed. It's a purely commercial and private venture. ಖಂಡಿತ. Okay, they get some subsidies because they shoot in this land, but they have very little obligation to actually use the local talent. ಆ ಥರದ್ದೇನು ಇದಿಲ್ಲ. Unless there is a union rule, ಆ ಥರದ್ದೆಲ್ಲ ಇದ್ರೆ, I don't know about those rules, but I think logically, I mean, they should be able to use anybody they want. But what is their social and cultural responsibility ಅಂತ ಅವ್ರು ಯೋಚನೆ ಮಾಡಿದ್ರೆ that will be a great thing. Right. Thank you, ma'am. And ma'am, ಮುಗಿಸೋದಕ್ಕೂ ಮುಂಚೆ ಹಾ, ನೀವು ತುಂಬಾ ಲೆಜೆಂಡ್ಸ್ ಗಳ ಜೊತೆ ಕೆಲಸ ಮಾಡಿದ್ದೀರಾ, ಅಂಡ್ ಯು ಆರ್ ಸ್ಟಿಲ್ ವರ್ಕಿಂಗ್ ವಿತ್ ಅ ಲಾಟ್ ಆಫ್ ಪೀಪಲ್. ಇಷ್ಟು ವರ್ಷಗಳು 25-26 years ಒಂದ್ಸಲ ನೀವು ಮೆಲ್ಕ್ ಹಾಕೋದಾದ್ರೆ ವಾಟ್ ಡು ಯು ವಾಂಟ್ ಟು ಸೇ? ಹೇಗಿದೆ ನೀವು ತಿರುಗಿ ನೋಡಿದಾಗ ಏನ್ ಅನ್ಸುತ್ತೆ? I think see, I have one thing in mind yavaglunu as an artist. I feel that if I can when I look back, if I feel today I can do a better job than that, then I'll be very happy. I'll be happy as an artist. I should not feel at any point, wow, look at what I did back then, even yesterday or 10 days ago or 1 year ago or 10 years ago. Hey, look at the work I did. I don't think I can do it today. I don't think I will do it today go. I don't think I can do it today go. Difference ಇದೆ. So Friends ಇದೆ. ಹೌದು. I don't think I can do it today anta the day I think like that, the day I feel that, I need to worry as an artist, because that would mean I'm not growing. So Yes. that is my one thing. That is my standard testing, this thing for myself. That when I listen to something that I've sung, or when I see something that I've acted in or whatever, if I feel that I made so many mistakes, I want to do a better job, I can do a better job today, oh, I wish I got it today, then I'm in a safe place, because I'm always trying Right. to improve myself. But if I see that and I'm like, wow, ayyo, ivattu I can't do that at all anta nange ansbitre, then I don't think I've grown. So that is the test I keep for myself. Otherwise, everything else, is a matter of two things: luck and hard work. To get something, or to for things to fall in place, yes, there is a bit of luck involved, but then there is also a lot of hard work. So just, I mean, if you keep also if you keep yourself open to possibilities, luck will come knocking once in a while, and you have to keep yourself open.
to possibilities for that to happen. So just keep yourself open to possibilities, be ready to experiment, be ready to take risks. And when that happens, when the opportunities come, use it and try and enjoy it, but also work hard. That is my only thing. In past ಅಲ್ಲಿ whatever I've done ನೋಡಿದ್ರೆ, if the mistakes I've made are because I've not done these things, and if I've done well, it is because I've done these things. ಖಂಡಿತವಾಗ್ಲು ಐ ಥಿಂಕ್ ಯೋಚನೆ ಮಾಡೋದಕ್ಕೊಂದು ಪರ್ಸ್ಪೆಕ್ಟಿವ್ ಕೊಟ್ಟಿದ್ದೀರಾ ನೀವು ಇನ್ ದೋಸ್ ಅಡ್ವೈಸಸ್. ಮ್ಯಾಮ್, ಇವಾಗ ಹೊಸದಾಗಿ ಇಂಡಸ್ಟ್ರಿಗೆ ಬರ್ತಿರೋದಾಗ್ಲಿ ಅಥವಾ ಹೊಸದಾಗಿ ಸಂಗೀತ ಕ್ಷೇತ್ರಕ್ಕೆ ಬರ್ತಿರೋ ಟ್ಯಾಲೆಂಟ್ಸ್ಗೆ, ಯಂಗ್ಸ್ಟರ್ಸ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ಯಾವುದು ಮ್ಯೂಸಿಕ್ ಕ್ಷೇತ್ರಕ್ಕೆ? ಐ ಡೋಂಟ್ ನೋ ಏನ್ ಹೇಳ್ಬೇಕು. ಏನ್ ಅಡ್ವೈಸ್ ಕೊಡ್ತೀರಾ? ಅವ್ರಿಗೊಂದು ಕಿವಿ ಮಾತು ಹೇಳ್ಬೇಕು ಅಂದ್ರೆ ಏನ್ ಹೇಳ್ತೀರಾ? ಕಿವಿ ಮಾತು ಹೇಳ್ಬೇಕು ಅಂದ್ರೆ ಐ ಥಿಂಕ್ ಒಂದೇ ಒಂದು, ದೇರ್ ಇಸ್ ಸ್ಪೇಸ್ ಫಾರ್ ಎವ್ರಿಬಡಿ. ಡೋಂಟ್ ವರಿ, ಎಲ್ರಿಗೂ ಜಾಗ ಇದೆ. ವೆನ್ ಯು ಸಿ ಸಮಥಿಂಗ್ ಗುಡ್, ಸೇ ಇಟ್ ಇಸ್ ಗುಡ್. Go to that person, tell that person it's good. When you think somebody is very good, try and work with that person. There is space for everybody in this society, and don't be insecure. Your time will definitely come, as long as you keep working on it. As long as you keep working on your music, on your art, whatever it is, keep working on it, keep practicing, keep thinking about it, keep it in your mind. Andre ಒಂದು sculpture ಮಾಡ್ಬೇಕಾದ್ರೆ you need to chisel for a long time before the sculpture actually finds its real form. You have to be patient. You have to be patient. Don't be impatient. Ardha sculpture ಮಾಡ್ಬಿಟ್ಟು ಓಕೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ, ಓಕೆ ಫೇಸ್ಬುಕ್ ಅಲ್ಲಿ ನೋಡಿ, ಓಕೆ ಯೂಟ್ಯೂಬ್ ಅಲ್ಲಿ ನೋಡಿ. Don't do that. Don't be impatient. Give yourself time. Allow yourself to grow. When you're ready, you will know it. Then you don't be impatient and don't be insecure. ಅಷ್ಟೇ. ಮ್ಯಾಮ್, ಕೊನೆ ಪ್ರಶ್ನೆ, ನಿಮಗೆ ಜೀವನ ಅಂದ್ರೆ ಏನು? ವಾಟ್ ಇಸ್ ಲೈಫ್? I will answer this question, but you have to answer one question of mine. Where is the pillow in this pillow talk? ವೆಲ್, ನಾನು ಜಸ್ಟ್ ಫೇಸಿಂಗ್ ಆಗಿ ಇಟ್ಕೋತಿದ್ದೆ. ಐ ವಾಸ್ ಜಸ್ಟ್ ಸರ್ಚಿಂಗ್ ಫಾರ್ ನೇಮ್ಸ್ ಅಂಡ್ ಸೊ ಎಲ್ಲದು ಆಲ್ರೆಡಿ ಯೂಸ್ಡ್ ಅಪ್ ಆಗಿತ್ತು ತುಂಬಾ ಸಲ. ವೆರಸ್ ದಿಸ್ ಒನ್ ವಾಸ್ ಬೇರೆ ಫ್ರೇಸಸ್ ಅಲ್ಲಿ ಯೂಸ್ ಆಗಿತ್ತು. ಪಿಲೋ ಟಾಕ್ಸ್ ಅಂತಿರ್ಲಿಲ್ಲ, ಪಿಲೋಸ್ ವಿತ್ ದ ಪಿಲೋಸ್ ಅಂತರ ಇತ್ತು. ಸೊ ಐ ವಾಸ್ ಲೈಕ್, ಓಕೆ, ಲೆಟ್ ಮೀ ಟೇಕ್ ದಿಸ್ ಅಂಡ್ ಪುಟ್ ಇಟ್ ಇನ್ ಮೈ ಓನ್ ವೇ ಅಂತ ನಾನು ಯೂಸ್ ಮಾಡ್ಕೊಂಡೆ. Okay. Very smart. Instantly people will come and say, what the hell is this pillow talk? Okay. What is life? Oh my God. Life is a continuous experience. It is a never ending experience until it ends. It will end someday and then you won't know it has ended. You will be gone already. So it is a never ending experience. So it's an experience, and the only way to live it is to experience every moment and to be aware of the experience. ನಿಮ್ಮನ್ನ ಕಳ್ಸ್ಕೊಡೋದಕ್ಕೂ ಮುಂಚೆ ಒಂದ್ ಲಾಸ್ಟ್ ಸಾಂಗ್, ಅಮ್ಮ ನಿನ್ನ ಎದೆಯಾಳದಿಂದ. ಸೊ okay, thank you Akhil. I had a fantastic time. I was really not worried. I would have answered any questions you had asked. I was wondering what would the pillow talk be, but this was a very, very, very pleasant and lovely talk. Thank you so much. Thank you, ma'am. Really means a lot. Thank you. Okay, here is Amma Ninna Edeyaaladalli. Amma Ninna Edeyaaladalli ಗಾಳಕ್ಕೆ ಸಿಕ್ಕ ಮೀನು, ಮಿಡುಕಾಡುತ್ತಿರುವೆ ನಾನು. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು, ಮಿಡುಕಾಡುತ್ತಿರುವೆ ನಾನು. ಕಡಿಯಲೊಲ್ಲಿ ನೀ ಕರುಳ ಬಳ್ಳಿ,
ಕಡಿಯಲೊಲ್ಲೆ ನೀ ಕರುಳ ಬಳ್ಳೆ ಒಲವೂಡುತ್ತಿರುವ ತಾಯೇ ಬಿಡದ ಭುವಿಯ ಮಾಯೇ ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವೆ ನಾನು ಮಿಡುಕಾಡುತ್ತಿರುವೆ ನಾನು ಮಿಡುಕಾಡುತ್ತಿರುವೆ ನಾನು. ಥ್ಯಾಂಕ್ ಯು ಸೋ ಮಚ್. 1 hour ಆಗಿದೆ ನಾವು ಮಾತಾಡಕ್ ಶುರು ಮಾಡಿ, ಅಂಡ್ ಟೈಮ್ ಹೋಗಿದ್ದೆ ನಿಜವಾಗ್ಲೂ ಗೊತ್ತಾಗ್ಲಿಲ್ಲ. ಬಟ್ ಇಟ್ ವಾಸ್ ನನಗೆ ತುಂಬಾನೇ ಖುಷಿ ಕೊಟ್ಟಂತ ಒಂದು ಪೂರ್ತಿ ಗಂಟೆ ಇದು. ಬಿಕಾಸ್ ನೀವು ಅನ್ಇನ್ಹಿಬಿಟೆಡ್ ಆಗಿ ಏನೇ ಕ್ವೆಶನ್ಸ್ ಕೇಳಿದ್ರು ಆನ್ಸರ್ ಮಾಡಿದ್ರಿ, ಹಾಡಿದ್ರಿ, ಪ್ರತಿಯೊಂದು ಆಡಿಯನ್ಸ್ಗೂ ಎಂಟರ್ಟೈನ್ ಮಾಡಿದ್ರಿ. ಸೊ ಎಲ್ರ ಪರವಾಗಿ ಹಾಗೆ ನನ್ನ ಪರವಾಗಿ ತುಂಬಾ ಥ್ಯಾಂಕ್ಸ್ ಶೋಕ್ ಬಂದಿದ್ದಕ್ಕೆ. ಅಂಡ್ ಐ ಹೋಪ್ ನೀವ್ ಎಂಜಾಯ್ ಮಾಡಿದ್ದೀರಾ ಅಂತ. I really had a good time. Thank you so much. Thank you so much, ma'am. Thank you, Akhil. Thank you. Thank you, Pallavi ma'am. ಮತ್ತೊಂದ್ಸಲ ಶೋಕ್ ಬಂದಿದ್ದಕ್ಕೆ. ಇಟ್ ರಿಯಲಿ ಮೀನ್ಸ್ ಅ ಲಾಟ್. ಅಂಡ್ ನಾನ್ ಅಂದ್ಕೊಂಡಿದ್ದೀನಿ ನನ್ನ ಎಲ್ಲ ಆಡಿಯನ್ಸ್ಗೆ ಎಷ್ಟೊತ್ತು ಲಾಗಿನ್ ಆಗಿದ್ದವ್ರಿಗೆ ಈ ಎಪಿಸೋಡ್ ಇಷ್ಟ ಆಗಿದೆ ಅಂತ. ಅಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಶೋನ. ಇನ್ನ ತುಂಬಾ ಎಪಿಸೋಡ್ಸ್ ಇದೆ ಅಂಡ್ ಇನ್ನೊಂದಷ್ಟು ಜನ ಆರ್ಟಿಸ್ಟ್ ಗಳಿದ್ದಾರೆ. ಲಾಟ್ ಆಫ್ ಪೀಪಲ್ ಕಮಿಂಗ್ ಆನ್ ಅಂಡ್ ಐ ಹೋಪ್ ನಿಮ್ಗೆ ಇನ್ನ ಮುಂದೆ ಬರುವಂತ ಎಪಿಸೋಡ್ ಇಷ್ಟ ಆಗುತ್ತೆ ಅಂತ. ಅಂಟಿಲ್ ದೆನ್ ದಯವಿಟ್ಟು ಆರೋಗ್ಯವಾಗಿರಿ, ಮನೆ ಒಳಗಿರಿ, ಅಂಡ್ ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ಸ್. ಬಿಕಾಸ್ ಆರೋಗ್ಯ ಇದ್ರೆ ನಾವು ಏನ್ ಬೇಕಾದ್ರೂ ಅಚೀವ್ ಮಾಡ್ಬೋದು. ಇದು ಕಷ್ಟದ ಸಮಯ ಹೌದು, ಬಟ್ ವಿ ವಿಲ್ ಗೆಟ್ ಥ್ರೂ ದಿಸ್. ಐ ಹೋಪ್ ನೀವೆಲ್ಲರೂ ಖುಷಿಯಾಗಿರಿ, ಮನೆಯಲ್ಲಿ ಆರಾಮಾಗಿರಿ, ಅಂಡ್ ಐ ವಿಲ್ ಕೀಪ್ ಎಂಟರ್ಟೈನಿಂಗ್ ಯು. ಖಂಡಿತ ನಾನೊಂದು ಒಳ್ಳೆ ಕೆಲಸ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ ಇರ್ತೀನಿ. ಅಂಟಿಲ್ ದ ನೆಕ್ಸ್ಟ್ ಎಪಿಸೋಡ್, ಐ ವಿಲ್ ಸಿ ಯು ಸೂನ್. ಹುಷಾರಾಗಿರಿ. ಥ್ಯಾಂಕ್ ಯು.